ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಡ್ಡೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೈ ಬೆಸ್ಟ್ ಎವರೆಸ್ಟ್ ಒಗ್ಗಡ್ಡೆ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ, ಯಾರಿಗೆ ಕರೆಸ್ತಾ ಇದ್ದೀರಾ, ಯಾವ ಹೊಸ ರುಚಿನ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಸುಚಿತ್ರಾ ಅವರು. ಬಂದು ಅದ್ಭುತವಾಗಿರುವಂತ ಒಂದು ಡಿಶ್ ನ ಮಾಡಿ ತೋರಿಸ್ತಾ ಇದಾರೆ. ಸುಚಿತ್ರಾ ಅವ್ರನ್ನ ಕರಿತಾ ಇದೀವಿ. ಸುಚಿತ್ರಾ ಅವರೇ ಬನ್ನಿ ಮೇಡಮ್. ನಮಸ್ಕಾರ ಸುಚಿತ್ರಾ ಅವರೇ, ಏನ್ ಮಾಡ್ತಾ ಇದ್ದೀರಾ ಇವತ್ತು? ಇವತ್ತು ಚಿಕನ್ ಅಲ್ಲಿ ಒಂದು ಸ್ಪೆಷಲ್ ಐಟಮ್, ಸೆಮಿ ಡ್ರೈ ಅನ್ಕೋಬಹುದು ನೀವು. ಏನದು? ಗುಂಟೂರು ಚಿಕನ್ ಮಾಡ್ತಾ ಇದ್ದೀವಿ. ಓಹೋ, ಗುಂಟೂರು ಚಿಕನ್ ಮಾಡ್ತಾ ಇದ್ದೀರಾ? ಓಕೆ, ಗುಂಟೂರು ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ ಅವರೇ? ಗುಂಟೂರು ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗುಂಟೂರು ಮೆಣಸಿನಕಾಯಿ, ಅಚ್ಚಖರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಅರಿಶಿನ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇದು ಗ್ರೇವಿ ಗಿವಿ ಅಲ್ಲ, ಒಂಥರ ಬೆಳೆ ಸಾರು ಗಿಳೆ ಸಾರು ಮಾಡ್ಕೊಂಡಾಗ, ತಿಳಿ ಸಾರು ಮಾಡ್ಕೊಂಡಾಗ ಪಕ್ಕದಲ್ಲಿ ಈ ತರ ಚಿಕನ್, ಕೆಲವರು ಮೊಸರನ್ನಕ್ಕೆ ಚಿಕನ್ ತಿಂತಾ ಇರ್ತಾರೆ, ಇಲ್ಲ ಅದ್ಭುತವಾಗಿ ತಿಂತಾ ಇರ್ತಾರೆ. ಓಕೆ, ಅದಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಈ ಗುಂಟೂರು ಚಿಕನ್. ಗುಂಟೂರು ಚಿಕನ್ ಮಾಡಕ್ಕೆ ಇಷ್ಟೊಂದೆಲ್ಲ ತಂದಿದ್ದೀರ ಮೇಲೆ ಫಸ್ಟ್ ಏನ್ ಕೊಳ್ಳಿ ಮಾಡಕ್ಕೆ? ಪ್ಯಾನ್, ಒಂದೇ ಪ್ಯಾನ್ ಸಾಕಾ? ಓಕೆ, ಮತ್ತೆ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಫೈನ್ಲಿ ಚಾಪ್ ಆನಿಯನ್. ಚಿಕ್ಕದಾದ್ರೆ 2, ಓಕೆ, ದೊಡ್ಡದಾದ್ರೆ ಒಂದು, ಸ್ವಲ್ಪ ಮೀಡಿಯಂ ಆದ್ರೆ 1.5. ಓಕೆ ಮೇಡಮ್, ಇದೇನು ಫುಲ್ಲು ರೆಡ್ ಆಗ್ಬೇಕಾ? ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಮೇಡಮ್. ಫೈನ್ ಆಗಿ ಚಾಪ್ ಮಾಡಿ ಹಾಕೋಬಹುದು ಅಥವಾ ಕ್ರಶ್ ಮಾಡಿ ಸಹ ಹಾಕೋಬಹುದು. ಒಳ್ಳೆ ಟೇಸ್ಟ್ ಬರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡೋದಕ್ಕಿಂತ. ಓಕೆ ಮೇಡಮ್, ಹಿಂಗ್ ಹಾಕಿದ್ರೆ ಮಜಾ ಬಿಡಿ. ಇಲ್ಲೊಂದು ಅರ್ಧ kg ಎಷ್ಟಿದೆ. ಓಕೆ, ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಓಕೆ ಮೇಡಮ್. ಆಮೇಲೆ ಇದಕ್ಕೇನು ಜೊತೆ? ಶುಂಠಿ ಹಾಕೊಳ್ಳಿ. ಹೆಚ್ಕೊಂಡಿರುವಂತ ಶುಂಠಿನ, ತುರ್ಕೊಂಡಿರುವಂತ ಶುಂಠಿನ? ಕ್ರಶ್ ಆಗಿದೆ ಇದು. ಓಕೆ ಓಕೆ ಓಕೆ, 1 ಟೇಬಲ್ ಸ್ಪೂನ್ ಅಷ್ಟು. ಓಕೆ, ನೋಡಿ ನಾವು ಹಿಂಗೇನಾರ ನಾವೇ ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ರೆ ಈಗ ಸಿಡಿಯಲ್ಲ. ಹೌದು, ನಾವು ರೆಡಿಮೇಡ್ ತಂದಾಕ್ಬಿಟ್ರೆ ಇದೇನೆ ಬೇರೆ, ಆ ಫ್ಲೇವರೇ ಬೇರೆ, ಫ್ಲೇವರ್ ಬೇರೆ ರೆಡಿ ಇರುತ್ತೆ. ಅದಕ್ಕೇನೋ ಒಂದು ಕೆಮಿಕಲ್ ಬೇರೆ ಮಿಕ್ಸ್ ಮಾಡಿರ್ತಾರೆ ಅಂತ ಕಾಣ್ತದೆ. ಅದೊಂಥರ ಬರುತ್ತೆ. ಹಾ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಎಲ್ಲ ಚೆನ್ನಾಗಿ ಫ್ಲೇವರ್ಸ್ ಬರಬೇಕು. ಯಾವುದಕ್ಕೆ ಹಾಕಲು ಜಿಂಜರ್ ಗಾರ್ಲಿಕ್ ಅದ್ರದ್ದು ಹಸಿ ವಾಸನೆ ಒಂಥರ ಇರುತ್ತೆ, ಅದು ಹೋಗಿ ಜಿಂಜರ್ ಗಾರ್ಲಿಕ್ ಇಲ್ಲ ಅಂದ್ರೆ ಚೈನೀಸ್ ಆಗ್ಬಿಡುತ್ತೆ. ಹೌದು, ಚೈನೀಸ್ ಅಲ್ಲೂ ಕೂಡ ಹಾಕ್ತಾರೆ, ಚಾಪ್ ಮಾಡಾಕ್ತಾರೆ. ಅಲ್ಲ, ಹಾಕ್ಬೇಕು. ನಾನು ಹೇಳ್ತಾ ಇರೋದು ಫ್ರೈ ಮಾಡ್ಬೇಕು. ಅದು ಚಿಕನ್ ಆಡ್ ಮಾಡ್ತೀನಿ ಇವಾಗಲೇನೆ. ಓಕೆ 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 ಓಕೆ, ಗುಂಟೂರು ಚಿಕನ್. ಹಾಕಿ 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 ಹಾಕಿ. ಅರ್ಶಿನ ಹಾಕಿ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್, ಎವರೆಸ್ಟ್ ಅವರ ಅರ್ಶಿನ ಪುಡಿ ನಾವು ಯೂಸ್ ಮಾಡ್ತಾ ಇದೀವಿ. ಹಿಂಗಣ ಅಂತ ಆಸೆ, ಅಂತ ಭಯ. ಓಕೆ, ಒಳ್ಳೆ ಚಿಕನ್ ಆಗುತ್ತೆ ಇದು. ಆ ಕಲರು, ಆ ಸೈಜು, ಇವೆಲ್ಲ ಕೆಲವೆಲ್ಲ ನೋಡಿದಾಗ ಅನ್ಸುತ್ತೆ ನಮ್ಗೆ ಇದು ಚೆನ್ನಾಗುತ್ತೆ ಅಂತೀರಾ. ಕೆಲವು ಸರಿ ನೋಡಿದಾಗ ಏನಾಗುತ್ತೆ ಗೊತ್ತಿಲ್ಲಪ್ಪ ಅನ್ಸುತ್ತೆ. ಡ್ರೈ ಆಗ್ತಾ ಇದೆ ಅಂದಾಗ ಪೌಡರ್ಸ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಳ್ತಾರೆ. ಓಕೆ ಓಕೆ ಓಕೆ. ರೆಡ್ ಚಿಲ್ಲಿ ಪೌಡರ್ ಬೇಕು ನನಗೆ. ಅಯ್ಯೋ, ಕೊಡ್ತೀನಿ. ಎವರೆಸ್ಟ್ ಅವರ ರೆಡ್ ಚಿಲ್ಲಿ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ವಲ್ಪ ಕಲರ್ ಜಾಸ್ತಿನೇ ಅಲ್ಲ ನಮ್ದು ಎವರೆಸ್ಟ್? ಹೌದು ಹೌದು, ಅದು ಡಿಪೆಂಡ್ಸ್ ಆನ್ ದ ಚಿಲ್ಲಿ ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮುಚ್ಚೋಣ ಏನಾದ್ರು ಇದಕ್ಕೆ ಬೇಕಾ? ಇಲ್ಲ, ಇನ್ನ ಸ್ವಲ್ಪ ಹಾಕಿ, ಎಲ್ಲ ಹಾಕ್ಬಿಟ್ಟು ಮುಚ್ಬೋಣ ಒಟ್ಟಿಗೆ. ಆದಷ್ಟು ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಟೇಸ್ಟ್ ಬರೋದು. ಹೌದು ಮೇಡಮ್. ನೀವು ಕ್ಲೋಸ್ ಮಾಡಿ ಡ್ರೈ ಆಗುತ್ತಲ್ಲ ಇದು, ಪಕ್ಕಾ ಡ್ರೈ ಆಗುತ್ತಲ್ಲ ಮೇಡ್ರಿ? ಫ್ರೈ ಮಾಡ್ಕೋಬಹುದು. ಸ್ವಲ್ಪ ನಾನು ವಾಟರ್ ಆಡ್ ಮಾಡ್ತೀನಿ. ಓಕೆ. ಪೂರ್ತಿ ಡ್ರೈ ತರ ಬೇಡ, ಒಣ ತರ ಬೇಡ. ಓಕೆ. ಸ್ವಲ್ಪ ಸೆಮಿ ಡ್ರೈ ತರ. ಓಕೆ. ಧನಿಯಾ ಪೌಡರ್. ಅಯ್ಯೋ, ಅದು ನಾನೇ ಕೊಡ್ತೀನಿ ರೀ ಸುಚಿತ್ರಾ, ಯಾಕೆ ವರಿ ಮಾಡ್ತೀರಾ ನೀವು? ಎವರೆಸ್ಟ್ ಅವರ ಧನಿಯಾ ಪೌಡರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿ. ಅರ್ಶಿನ ಪೌಡ್ರು, ಕೆಂಪು ಪೌಡ್ರು, ಗ್ರೀನ್ ಪೌಡರ್ ಎಲ್ಲ ಹಾಕಿದ್ವಿ. ಬಟ್ ಏನಂದ್ರೆ ಚಿಕನ್ ಮಾಡೋದು ಸ್ವಲ್ಪ ಈಸಿ. ಚಿಕನ್ ಮಾಡೋದು ಈಸಿ, ವೆರೈಟೀಸ್ ಮಾಡ್ಬೋದು. ಹೌದು.
ಎಲ್ಲಾರ್ಗೂ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲಾರ್ಗೂ ಇಷ್ಟ ಆಗಂತದಂದ್ರೆ ಚಿಕನ್ ಚಿಕನ್ ಮತ್ತೆ ಕ್ವಿಕ್ ಆಗಿ ಕುಕ್ ಆಗಂತದ್ದು. ಎಸ್ 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 ನಾವು ಮಟನ್ ತಗೊಂಡಾಗ ಅಷ್ಟು ಈಸಿಯಾಗಿ ಅಷ್ಟು ಫಾಸ್ಟ್ ಆಗಿ ಮಾಡಕ್ಕಾಗೋದಿಲ್ಲ. ಬಟ್ ಚಿಕನ್ ಮಟನ್ ಏನಂದ್ರೆ ಒಂದು ಸಿಸ್ಟಮ್ ಅಲ್ಲೇ ಮಾಡ್ಬೇಕು ನೀವು, ಇಲ್ಲಾಂದ್ರೆ ರುಚಿ ಕೊಡಲ್ಲ ಅದು. ಬೆಂದಿರಲ್ಲ, ಅರ್ಜೆಂಟ್ ಮಾಡ್ಕೊಂಡ್ರೆ ಚಿಕನ್ ಹಂಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡೋದು ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು. ಹೌದು, ಎಸ್ ಮೇಡಮ್, ವೆರೈಟೀಸ್ ಮಾಡ್ಕೋಬಹುದು. ಸಾಲ್ಟ್ ಹಾಕ್ತಾ ಇದ್ದೀನಿ. ಓಕೆ. ಆ ಮೆಣಸಿನ್ಕಾಯಿ ಏನ್ ಮಾಡ್ತೀರಾ? ಹಾಕ್ತೀನಿ. ಹೆಂಗ್ ಹಾಕ್ತೀರಾ? ಹಾಕ್ತೀನಿ. ಅದೇ ತಾನೇ ಲಾಸ್ಟ್ ಅಲ್ಲಿ ಸೀಕ್ರೆಟ್ ಅದು. ಅದೇ ಒಂದೇ ಗುಂಟೂರು ಚಿಕನ್ ಅಂತ ಹೇಗೆ ಗೊತ್ತಾಗುತ್ತೆ? ಗುಂಟೂರು ಚಿಕನ್ ಅಂತ ಗೊತ್ತಾಗಬೇಕಂದ್ರೆ ಆ ಕೆಂಪು ಮೆಣಸಿನ್ಕಾಯಿ ಮೇಲ್ಗಡೆ ಕಾಣ್ತಾ ಇರಬೇಕು. ಕಾಣೋದಕ್ಕೆ ಅದು ನಾನು ಹಾಕ್ತೀನಿ. ಅದು ಹಾಕೋ ಟೈಮಿಗೆ ಹಾಕಬೇಕು, ಫಸ್ಟೇ ಹಾಕಬಾರ್ದು. ಹೌದಾ? ಅಲ್ಲ ಸುಮ್ಮನೆ ಕೇಳಿಸಿ. ಸ್ವಲ್ಪ ನೀರು ಆ್ಯಡ್ ಮಾಡೋಣ ಈಗ. ಮಾಡಿ ಮೇಡಮ್, ಮಾಡಿ. ಚೆನ್ನಾಗಿ ಪೌಡರ್ಸ್ ಎಲ್ಲ ಹಾಕಿದೀವಿ, ಘಾಟ್ ಬರ್ತಾ ಇರುತ್ತೆ. Okay. ಮತ್ತೆ ಚಿಕನ್ ಕುಕ್ ಆಗ್ಬೇಕು ನಮ್ಗೆ. ಹೌದು ಮೇಡಮ್. ಸ್ವಲ್ಪ ನೀರು ಹಾಕ್ತೀನಿ, ಜಾಸ್ತಿ ಬೇಡ, ಸ್ವಲ್ಪ. ಈಗ ಒಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಳ್ಳೋಣ. ಓಕೆ, ತೆಗೆದು ನೋಡುವ. ಹಾ, ತೆಗೀರಿ. ಕ್ಲೋಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸೋದ್ರಿಂದ ಓಹೋ. ಚಿಕನ್ ನಮಗೆ ಸಾಫ್ಟ್ ಆಗಿ ಕುಕ್ ಆಗುತ್ತೆ. ಆಗಿದ್ದೀರಿ? ಅದೇ ಹೇಳಿದೆ, ಪೂರ್ತಿ ಡ್ರೈ ತರ ಇಲ್ಲ, ಇದು ಸ್ವಲ್ಪ ಸೆಮಿ ತರ ಮಾಡಿದ್ರೆ ಚೆನ್ನಾಗಿರುತ್ತೆ. ಚಿಕನ್ ಎಲ್ಲ ಕುಕ್ ಆದ್ಮೇಲೆ ನೀರ್ ಹಾಕಿ ಸ್ವಲ್ಪ ನಾವು ಬೇಯಿಸಿದೀವಿ. ಹೌದು. ಆಮೇಲೆ ಪೆಪ್ಪರ್ ಪೌಡರ್ ಹಾಕಿ 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 ಸಾಕು, ಅಷ್ಟೇನೆ ಸಾಕು. ಆಮೇಲೆ ಗರಂ ಮಸಾಲ ಹಾಕಿ, ಗರಂ ಮಸಾಲ, ಪೆಪ್ಪರ್ ಪೌಡ್ರು. ಆಮೇಲೆ ಇನ್ನೊಂದು ಸ್ಮಾಲ್ ಪ್ಯಾನ್ ಕೊಡಿ ನನಗೆ. ಪ್ಯಾನ ಯಾಕ್ರೆ? ಅದೇ ನಮ್ಮ ಸೀಕ್ರೆಟ್ ಇಂಗ್ರೀಡಿಯಂಟ್ ಚಿತ್ರ ಏನು ಅಂತ ಮೊದಲು ಹೇಳ್ರಿ, ನಮಗ್ ಗೊತ್ತಿರೋ ಸೀಕ್ರೆಟ್ ಏನ್ರಿ? ಇದು ಗುಂಟೂರು ಚಿಕನ್. ಹೌದು. ಸ್ವಲ್ಪ ಗುಂಟೂರು ಮೆಣಸಿನಕಾಯಿನ ಒಂದ್ ಸ್ಪೂನ್ ಆಯಿಲ್ ಅಲ್ಲಿ ಲಾಸ್ಟ್ ಅಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಅದು ಟೇಸ್ಟ್. ನನಗೆ ಗೊತ್ತ್ರಿ, ಈ ತರ ಏನೋ ಟ್ವಿಸ್ಟ್ ಇಟ್ಟಿರ್ತೀರಾ ನೀವು ಅಂತ. ನೀವು ತರ ಮಣಿರತ್ನ ತರ ಹಾಕೊಳ್ಳಿ. ಏನ್ ಬೇಕು? ಎಣ್ಣೆ ಬೇಕಾ? ಒಂದ್ ಸ್ಪೂನ್ ಆಯಿಲ್ ಸಾಕು, ಜಾಸ್ತಿ ಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಹಾಕಿ ಮೇಡಮ್, ಹಾಕ್ಬೋದು, ಹಾಕ್ಬೋದು, ಹಾಕಿ. ಚಿಕ್ಕ ಬೇಗ. ಗುಂಟೂರು ಮೆಣಸಿನಕಾಯಿ. ಓಹೋ, ಇಷ್ಟೂ? ಹೌದು. ಇದು ತಿನ್ಬೋದಾ ಅಥವಾ ಹಂಗೆ ಬಿಸಾಕ್ಬೇಕಾ? ಖಾರ ತಿನ್ನೋದಾಗಿದ್ರೆ ಮಸಾಲೆ ಎಲ್ಲ ಹಿಡಿಯುತ್ತೆ, ತಿನ್ಬೋದು. ಹೌದು, ಅದಕ್ಕೆ ಕೇಳಿದೆ. ಕರಿಬೇವು ಹಾಕಿ ಹಾಕಿ. ಸ್ವಲ್ಪ ಸ್ಲಾಟರ್ ಹಾಕಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಅದಕ್ಕೆ ಹಾಕ್ತಿದ್ದೀರಾ? ಹಾಕಿ ಹಾಕಿ. ಆಫ್ ಮಾಡಿಬಿಡಿ, ಸಾಕು. ಸಾಕ? ಹಾಕಿಡಿ. ಸಾಕಣ? ಅದ್ಭುತ. ಗೊತ್ತಾಗ್ತಾ ಇದೆ ಮೆಣಸಿನ್ಕಾಯಿ ಘಾಟ್ ಬಂತು ಬಂತು ಬಿಡಿ, ಗೊತ್ತೂರೇ ಬಂತೀನಿ. ನಾವು ಫಸ್ಟೇ ಹಾಕ್ಬಿಟ್ರೆ ಅದು ಹೊಟ್ಟೋಗ್ಬಿಡುತ್ತೆ ಬಟ್ ಮೆಣಸಿನ್ಕಾಯಿ. ಖಾರ ಹಿಡಿಯುತ್ತಾ ಅದಕ್ಕೆ? ಖಾರಕ್ಕೆ ನಾವು ರೆಡ್ ಚಿಲ್ಲಿ ಪೌಡ್ರು ಎಲ್ಲ ಹಾಕಿದ್ದೀವಿ. ಶೋಕಿಗ ಇದು? ಇನ್ನ ನಿಮ್ ಖಾರ ಜಾಸ್ತಿ ಬೇಕು ಅಂದ್ರೆ ಮುರಿದು ಸಹ ಹಾಕೋಬಹುದು. ಒಂದ್ 2-3 ಬೇಕು, ಒಂದ್ 2-3 ಹಂಗೆ ಹಾಕ್ಬೇಕು. ನಿಮ್ಗೆ ರೆಸ್ಟೋರೆಂಟ್ ಅಲ್ಲಿ ಈ ರೀತಿನೇ ಸಿಗೋದು. ಗುಂಟೂರು ಚಿಕನ್ ಅಂದ್ರೆ ಚಿಲ್ಲೀಸ್ ಹಾಗಾಗೆ ಇರುತ್ತೆ. ಹೌದೌದು. ಅದಾಗ ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಹಾಕಿದ್ಮೇಲೆ ಇನ್ನ ಒಂದ್ 2 ನಿಮಿಷ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಅದ್ರ ಫ್ಲೇವರ್ಸ್ ಇಟ್ಕೊಳ್ಳುತ್ತೆ. ಮುಚ್ಬೋಣ ಸ್ವಲ್ಪ? ಬೇಡ, ಕ್ಲೋಸ್ ಮಾಡೋದು ಬೇಡ, ಸಾಕು. ಆಫ್ ಮಾಡಿ. ಸಖತ್ತಾಗಿ ಮಾಡಿದ್ದೀರಾ ಬಿಡ್ರಿ ಸುಚಿತ್ರ. ಕೆಲವೆಲ್ಲ ಹೇಳ್ತೀನಿ ನಾನು, ನೋಡಕ್ಕೆ ಗೊತ್ತಾಗ್ಬಿಡುತ್ತೆ ಇದು ಚೆನ್ನಾಗಾಗುತ್ತೆ ಅಂತ. ಕೆಲವು ನೋಡ್ತಾರೆ ಗೊತ್ತೇ ಆಗಲ್ಲ ಏನಾಗುತ್ತೆ ಅಂತ. ನೀವು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಗುಂಟೂರು ಚಿಕನ್ ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಳಿ. ಸಖತ್ತಾಗಿದೆ ಬಿಡ್ರಿ. ಗುಂಟೂರು ಚಿಕನ್ ಹೆಸರಿಗೆ ತಕ್ಕನಾಗಿ ಅವ್ರು ಕೊಟ್ಟಿರೋದು ಅದ್ಭುತವಾಗಿದೆ. ಗುಂಟೂರು ಚಿಕನ್ ಅನ್ನ ಸುಚಿತ್ರ ಅವರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ. ರುಚಿಯಾಗಿರುವಂತ ಚಿಕನ್ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಳಿ. ಗುಂಟೂರು ಚಿಕನ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಬೆಳ್ಳುಳ್ಳಿ, ಶುಂಠಿ, ಚಿಕನ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ಇದಕ್ಕೆ ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಹಾಕಿ ಬೇಯಿಸಿ. ಒಂದು ಚಿಕ್ಕ ಪ್ಯಾನ್ಗೆ ಎಣ್ಣೆ, ಗುಂಟೂರು ಮೆಣಸಿನಕಾಯಿ, ಕರಿಬೇವು ಹಾಕಿ ಹುರಿದು ಚಿಕನ್ಗೆ ಹಾಕಿ ಮಿಕ್ಸ್ ಮಾಡಿದರೆ ಗುಂಟೂರು ಚಿಕನ್ ರೆಡಿ ಟು ಈಟ್. ಏನೇ ಒಂದು ಸುಚಿತ್ರ, ಈ ಚಿಕನ್ಗೆ ಆ ಮೆಣಸಿನಕಾಯಿ, ಆ ಕರಿಬೇವೆ ಒಂಥರ ಕಳೆ ಕೊಡ್ತಾರೆ. ಜೊತೆಗೆ ಆ ಬೆಳ್ಳುಳ್ಳಿ. ಓಕೆ, ಫ್ಯಾಂಟಾಸ್ಟಿಕ್ ಆಗಿದೆ ರೀ.
ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಹೋಯ್ತು ಅಂತ ಹೇಳಿದ್ರೆ ಇದು ಪರ್ಮೆಂಟು. ಹೌದು. ನಿಮಗೆ ಗುಂಟೂರು ಮೆಣಸಿನ್ಕಾಯಿ ಫ್ಲೇವರ್ ಇದೆ, ಗೊತ್ತಾಗ್ತಾ ಇದೆ, ನನಗೆ ಬರ್ತಾ ಇದೆ ನಿಂತಿದ್ದು. ಅದ್ಭುತ ಇದೆ ರೀ, ಅದ್ಭುತ. ಹೇಗೆ ಒಳ್ಳೆ ಸೈಡ್ಸು, ಸ್ಟಾರ್ಟರು, ರಸಮ್ ತಿಳಿ ಸಾರು ಜೊತೆನೂ ಎಲ್ಲ ಒಂದು ಸಿಕ್ಸ್ ತುಂಬ ಚೆನ್ನಾಗಿರುತ್ತೆ. ಇಷ್ಟೊಂದು ರುಚಿಯಾಗಿದ್ರೆ ಇದೇ ಬರೀ ಅದ್ಭುತವಿದೆ. ಇದು ಸ್ವಲ್ಪ ಖಾರಾನೇ ಇರುತ್ತೆ, ಡಿಪೆಂಡ್ಸ್ ಖಾರ ಎಷ್ಟು ಬೇಕು. ಖಾರ, ಅದ್ರ ಜೊತೆಗೆ ಒಂದೊಂದು ಏನದು ಬೆಳ್ಳುಳ್ಳಿ, ಕರಿಬೇವನ್ನ ಸೇರಿಸಿ ಗೊಜ್ಜು ಅಂಡ್ಕೊಂಡಿರಂಗೆ ಇರ್ಬೇಕು ಅಂತ ಕೇಳ್ತೀವಿ. ನಾನು ಅದೇ ಪೂರ್ತಿ ಡ್ರೈ ತರ ಆಗೋದಿಲ್ಲ, ಒಣ ತರ ಸ್ವಲ್ಪ ಸೆಮಿ ಅಂತ ಈ ರೀತಿ ಇರುತ್ತೆ. ಅದ್ಭುತ ಇರಿ ನೋಡಿ, ಇರ್ಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬಾಯಲ್ಲಿ ಏನಾದ್ರು ತಿಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಅದೇ ರುಚಿಲಿ ಇರ್ಬೇಕು ನಾವು. ಆಹಾ ಹಾ, ಹೆಂಗಿದೆ ಅಂತ ಹೇಳಿದ್ರೆ ಇದನ್ನ ನೀವು ಇವತ್ತು ಮಾಡ್ಕೊಂಡ್ರೆ ಒಂದು ವಾರ ಇದು ಮಾಡ್ತಾನೆ ಇರ್ತೀರಾ, ಅಷ್ಟೊಂದು ಅದ್ಭುತವಾಗಿದೆ. ಸಾಕಾಗಿದೆ ರೀ. ಸೆಕೆಂಡ್ ತಾಟ್ಸೇ ಬೇಡ, ಇಮಿಡಿಯೇಟ್ ಆಗಿ ಮಾಡಿ, ಮಾಡಾದ್ಮೇಲೆ ಫೋನ್ ಮಾಡಿ ಹೆಂಗಿತ್ತು ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ, ಬಂದು ಅದ್ಭುತವಾಗಿರುವಂತ ಒಂದು ಆರೋಗ್ಯದ ಅಡುಗೆನ ತೋರಿಸ್ಕೊಡ್ತಾ ಇದ್ದಾರೆ. ಗುರುಜಿ ನಮಸ್ಕಾರ, ಬನ್ನಿ ಗುರುಜಿ. ನಮಸ್ಕಾರ ಗುರುಜಿ, ಬನ್ನಿ ಗುರುಜಿ. ಏನು ಗುರುಜಿ ಬೇವಿನ ಸೊಪ್ಪು ತಂದ್ಬಿಟ್ಟಿದ್ದೀರಾ? ನಿಮ್ಗೆ ಸ್ವಲ್ಪ ಕಹಿ ಕೊಡೋಣ ಅಂತ. ಅಯ್ಯೋ, ಬೇವಿನ ಸೊಪ್ಪು ಅಲ್ವಾ ಇದು? ಅಗಸೆ ಸೊಪ್ಪು ಅಂತ. ಬೇವಿನ ಸೊಪ್ಪು ಅಲ್ವಾ ಇದು? ಖಂಡಿತ ಅಲ್ಲ. ತೋರಿಸಿ ಗುರುಜಿ, ಅಗಸೆ ಸೊಪ್ಪು. ಏನು ಗುರುಜಿ ಇದು? ಪಲ್ಯ ಮಾಡಿಕೊಂಡು ತಿಂದ್ರೆ ಬಹಳ ಒಳ್ಳೇದಾಗುತ್ತೆ. ಇದ್ರೊಳಗ? ಹೌದೌದು, ಒಳ್ಳೆ ಪಲ್ಯ, ರುಚಿಯಾಗಿರುತ್ತೆ. ಕಹಿ ಸ್ವಲ್ಪ ಒಗಚಿರುತ್ತೆ, ಸ್ವಲ್ಪ ಒಗಚಿರುತ್ತೆ, ಅದಕ್ಕೆ ಸ್ವಲ್ಪ ಒಳ್ಳೇದಿದೆ. ಯಾವ್ದ್ರಲ್ಲಿ ಒಗಚಿರುತ್ತೆ, ಯಾವ್ದ್ರಲ್ಲಿ ಕಹಿ ಇರುತ್ತೋ ಅದೆಲ್ಲ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೇದು ಅಂತ. ಅಗಸೆ ಸೊಪ್ಪಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಅಗಸೆ ಸೊಪ್ಪು, ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ, ಉಪ್ಪು. ಏನ್ ಮಾಡೋದು? ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಡ್ರೈ ಫ್ರೈಯಾ? ಡ್ರೈ ಫ್ರೈ, ಅಫ್ಕೋರ್ಸ್. ಸೊ ಅಗಸೆ ಸೊಪ್ಪನ್ನು ಬಿಡಿಸ್ಕೊಂಡು ತಂದಿರುವಂಥದ್ದು ಇದನ್ನ ಮೊದಲು ಹಾಕೊಳ್ಳೋಣ. ಅಗಸೆ ಸೊಪ್ಪು ಸೊಪ್ಪು ಮಾರೋ ಹತ್ರ ಸಿಗುತ್ತಾ? ಖಂಡಿತ ಸಿಗುತ್ತೆ, ವೆರಿ ಈಸಿಲಿ ಅವೈಲಬಲ್. ಓಕೆ. ದಿನಕ್ಕೆ ಒಂದು ಊಟದಲ್ಲಿ 2 ಥರ ಪಲ್ಯ ಇರಲೇಬೇಕು. ಒಂದು ತರಕಾರಿದು, ಒಂದು ಸೊಪ್ಪು. ಖಂಡಿತ ಬೇಕೇ ಬೇಕು, ಇಟ್ಸ್ ವೆರಿ ಎಸೆನ್ಷಿಯಲ್. ನಾವು ಸಣ್ಣ ಹುಡುಗರಿಂದ ಕೇಳ್ತಾನೆ ಇದೀವಿ, ನಮ್ಮ ಟೀಚರ್ ನರ್ಸರಿಯಿಂದ ಹೇಳ್ತಾನೆ ಇದ್ದಾರೆ, ಕಾಯಿ ಪಲ್ಯ ತಿನ್ನಿ, ಸೊಪ್ಪನ್ನ ತಿನ್ನಿ, ಪಲ್ಯ ತಿನ್ನಿ ಅಂತ. ಕೇಳಿ 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 ಅದೇನಾಗ್ಬಿಡಿ ಅಂದ್ರೆ ಒಂಥರ ಮಾಡೋರು ಮಾಡ್ತಾರೆ, ಮಾಡದೇವ್ರು ಬಿಡ್ತಾರೆ. ಮಾಡಿದಾಗ ಅದು ಬೇಕು ಅನ್ಸಲ್ಲ, ಮಾಡಿದಾಗ ತಿನ್ಬೇಕು ಅನ್ಸಲ್ಲ. ಕೊಬ್ಬಿನ ಮಾತುಗಳು ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತ. ಆರೋಗ್ಯ ಕೆಟ್ಟದಾಗ ತಿನ್ಲೇಬೇಕು, ಬೇರೆ ವಿಧಿ ಇರಲ್ಲ. ಸಣ್ಣ ಮಕ್ಳಿಂದ ಹೇಳ್ಕೊಟ್ಟಿದಾರಲ್ಲ ಗುರುಜಿ ನಮ್ಗೆ, ಮಾಡ್ತೀನಿ ಹೇಳ್ಕೊಟ್ಟಿದ್ದಾರೆ. ಕಾಯಿ ಪಲ್ಯ ತಿನ್ನಿ, 1-2 ಬಾಲಕ್ಕೆ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ, ಕಲ್ತಿದೀವಿ. ಆದ್ರೆ ಅಳವಡಿಸ್ಕೊಡಕ್ಕೆ ಪ್ರಾಕ್ಟಿಕಲ್ ಲೈಫ್ ಮಾಡ್ಕೊಳಕ್ ಆಗಲ್ಲ. ಅದಕ್ಕೆ ಹೇಳೋದು ಗೃಹಿಣಿ ಬಹಳ ಮುಖ್ಯ ಅಂತ. ತುಂಬಾ ತಾಳ್ಮೆ, ಶಾಂತಿ ಇರಬೇಕು. ಹೌದೌದು, ಪ್ರೀತಿಯಿಂದ ಮಾಡಿಕೊಡ್ಬೇಕು. ಮಾಡ್ಕೊಡೋರು ಒಬ್ರು ಇರ್ಬೇಕು. ಇಲ್ಲ ಅಂದ್ರೆ ಸರ್ಕಸ್, ಸೆಲ್ಫ್ ಸರ್ಕಸ್ ಎಲ್ಲ ಆಗಲ್ಲ. ಹೋಟೆಲ್ ಹೋಗಿ ತಿನ್ನೋದು ಎಲ್ಲ ಇದೆಲ್ಲ ಸಿಕ್ಕೋದೇ ಇಲ್ಲ ನಮ್ಗೆ, ಎಲ್ಲಿ ಸಿಗುತ್ತೆ? ಸಾಧ್ಯನೇ ಇಲ್ಲ. ಅವ್ರೇನ್ ಗ್ರಾಚಾರನ ಅಗಸೆ ಸೊಪ್ಪು ಬೇವಿನ ಸೊಪ್ಪು ಹಾಕಿ ಮಾಡಕ್ಕೆ ಬೀಗ ಪಕ್ಕನೆ ಇಟ್ಕೋಬೇಕಾಗತ್ತೆ ಅವ್ರ. ಆಮೇಲೆ ಅಷ್ಟೇ. ಸ್ವಲ್ಪ ಹಾರ್ಡ್ ಕೂಡ ಇರುತ್ತೆ ತಿನ್ನುವಾಗ, ಅಷ್ಟು ಸಾಫ್ಟ್ ಆಗಿ ಖುಷಿಯಾಗಿ ತಿನ್ನೋ ತರ ಇರೋಲ್ಲ, ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಬಟ್ ಏನಂದ್ರೆ ನಾವು 120 ವರ್ಷ ಆರೋಗ್ಯಕರವಾಗಿ ಬದುಕಿರ್ಬೇಕು ಅಂತ ಅಂದಾಗ ನಾವು ಒಳ್ಳೊಳ್ಳೆ ಆಹಾರನ ನ್ಯಾಚುರಲ್ ವೇನಲ್ಲಿ ತಿನ್ಬೇಕಾಗತ್ತೆ. ಸೊ ಒಂದ್ಸಿನಿವೆ ನಾವು ಬೇರೆ ತರದ್ದು ತಿಂದ್ರೂ ಆಗತ್ತೆ. ಈಗ ಇದಕ್ಕೆ ಈಗಾಗಲೇ ನೆನೆಸಿ ಬೇಯಿಸ್ಕೊಂಡು ತಂದಿರುವಂತಹ ಕಡಲೆಬೇಳೆ ಅದನ್ನ ಹಾಕೋಣ. ಅಗಸೆ ಸೊಪ್ಪಿನ ಜೊತೆಗೆ ಕಡಲೆ ಬೇಳೆಯನ್ನು ಹಾಕಿ ಚೆನ್ನಾಗಿ ಉರಿದುಕೊಳ್ಳಿ, ಎಣ್ಣೆ ಹಾಕದೆ. ಎಣ್ಣೆ ತುಪ್ಪ ಹಾಕದೆ. ಈಗ ಇದಕ್ಕೆ ತೆಂಗಿನ ತುರಿನ ಹಾಕೋಣ. ಓಕೆ. ಒಂದು 1/4 ಸ್ಪೂನ್ ಅಷ್ಟು ಮೆಣಸಿನಕಾಯಿ ಪೇಸ್ಟ್ ಹಾಕೋಣ. ಓಕೆ. ಉಪ್ಪು ಗುರುಜಿ ಹಾಕೋಣ. ಈ ತೆಂಗಿನಕಾಯಿ ಹಾಕಿದಾಗ ಅದರಲ್ಲಿರೋ ಎಣ್ಣೆ ಅಲ್ಲೇ ಬಿಟ್ಕೊಂಡು ಒಂಥರ ಲೂಬ್ರಿಕೇಟ್ ಆಗತ್ತೆ. ಅಷ್ಟು ಸಾಕು ದೇಹಕ್ಕೆ. ಸ್ವಲ್ಪ ನೀರು ಹಾಕೋಣ ಗುರುಜಿ, ಬೇಡವಾ? ಸ್ವಲ್ಪ ಬೇಕಾದ್ರೆ ಹಾಕ್ಬೋದು, ಬಟ್ ಚಿಮ್ಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ.
ಆ ಡ್ರೈನೆಸ್ ಹೊಟ್ಟೋಗುತ್ತೆ. 1/4 ಚಮಚ ಹಾಕೋಣ. ಸಾಕು. ಅಗಸೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಆಫ್ ಮಾಡೋಣ. ಎಸ್. ಅಗಸೆ ಸೊಪ್ಪಿನ ಪಲ್ಯ. ಅಗಸೆ ಸೊಪ್ಪು ಮತ್ತು ಕಡಲೆ ಬೇಳೆ ಹಾಕಿ ಮಾಡಿರ್ತಕ್ಕಂಥ ಪಲ್ಯ ಅದ್ಭುತವಾಗಿ ಮಾಡಿದ್ರು. ಎಲ್ಲೂ ಸಹ ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳನ್ನು ಉಪಯೋಗಿಸದೆ ಅಡಿಗೆ ಮಾಡುವಂತ ಕ್ರಮವನ್ನು ಹೇಳ್ಕೊಡುವಂಥದ್ದೇ ನಮ್ಮ ಖ್ಯಾತ ಸಮೂನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಅದ್ಭುತವಾಗಿರುವಂತಹ ಒಂದು ಪಲ್ಯವನ್ನ ಮಾಡಿ ತೋರಿಸಿದ್ದಾರೆ. ಯಾವ ರೀತಿ ಮಾಡಿದ್ರು, ಯಾವ ರೀತಿ ನಿಮ್ಮ ಆರೋಗ್ಯನ ಸುಧಾರಿಸ್ಕೋಬಹುದು ಈ ರೀತಿ ಪಲ್ಯಗಳನ್ನ ತಿಂದ್ರೆ ಖಂಡಿತವಾಗ್ಲು. ಯಾಕಂದ್ರೆ ನನಗೆ ಕೇಳ್ತಾನೆ ಇರ್ತಾರೆ ಹೋಗ, ಏನ್ ಸಾರ್ ಇದು ಹೆಂಗ್ ಸಾರ್, ಇದು ಹೆಂಗ್ ಸಾರ್ ಅಂತಾರೆ. ಈ ಫಸ್ಟ್ ಹಾಲು, ಬೆಣ್ಣೆ, ಮೊಸರು, ತುಪ್ಪ, ಎಣ್ಣೆ ಇವೆಲ್ಲ ಬಿಡಕ್ಕಾಗುತ್ತೇನ್ರಿ? ಅದು ಹೆಂಗ್ ಬಿಡಕ್ಕಾಗುತ್ತೆ ಸಾರ್? ಹಂಗಾರೆ ಆರೋಗ್ಯ ಎಲ್ಲಿ ಸರಿ ಹೋಗುತ್ತೆ? ಹೋಗ್ರಿ ರೇ, ನೋಡಿದ್ನ ಮಾಡ್ಕೊಂಡು ತಿನ್ಕೋ ಹೋಗ್ರಿ ಅಂತೀವಿ. ಓಕೆ, ಅದೇ ತರ ಗುರುಜಿಯವರು ಮಾಡಿ ಕೊಟ್ಟಿದ್ದಾರೆ. ಇದನ್ನ ಯಾವ ರೀತಿ ಮಾಡೋದು ತೋರಿಸ್ತೀವಿ. ಅಗಸೆ ಸೊಪ್ಪಿನ ಪಲ್ಯ ಮಾಡುವ ವಿಧಾನ: ಒಂದು ಬಾಣಲಿಗೆ ಅಗಸೆ ಸೊಪ್ಪು ಹಾಕಿ ಹುರಿದು ಇದಕ್ಕೆ ಬೇಯಿಸಿದ ಕಡಲೆಬೇಳೆ, ತೆಂಗಿನಕಾಯಿ ತುರಿ, ಹಸಿರು ಮೆಣಸಿನಕಾಯಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿ. ಜೊತೆಗೆ ಉಪ್ಪು, ನೀರು ಹಾಕಿ ಬೇಯಿಸಿದರೆ ಅಗಸೆ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ. ಓಕೆ ಗುರುಜಿ, ಅಗಸೆ ಸೊಪ್ಪು ಈಗ ಇದನ್ನ 2-3 ರೀತಿ ತಿನ್ಬೋದು. ಹೇಳಿ ಗುರುಜಿ. ಒಂದು ತಿಳಿ ಸಾರು, ಹುಳಿ ಜೊತೆ ನಂಚ್ಕೊಂಡು ತಿನ್ಬೋದು. ಅನ್ನಕ್ಕೆ, ಪ್ಲೇನ್ ರೈಸ್ಗೆ, ಬಿಸಿ ಬಿಸಿ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು ಇದನ್ನ. ಹೌದು. ಈ ಮೊಸರಿನ ಜೊತೆನೂ ಇದು ಚೆನ್ನಾಗಿರುತ್ತೆ. ಓಕೆ, ಈ ಮೂರಕ್ಕೂ ಇದು ಚೆನ್ನಾಗಿರುತ್ತೆ. ಇದು ತುಂಬ ಮೈಲ್ಡ್ ಆಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಚೆನ್ನಾಗಿ ಅಗದು ತಿಂದ್ರೆ ಅದ್ರ ರುಚಿ ನಿಜವಾಗ್ಲೂ ನಿಮ್ಗೆ ಗೊತ್ತಾಗುತ್ತೆ. ಚೆನ್ನಾಗಿ ಅಗದು ತಿನ್ಬೇಕು. ಸ್ವಲ್ಪ ಟಫ್ ಆಗಿರುತ್ತೆ, ಅದು ವೆರಿ ಟೇಸ್ಟಿ. ನಿಧಾನ ತಿನ್ಬೇಕು. ಗುಣಗಳು ಅಗಸೆ ಸೊಪ್ಪು. ಇದರಲ್ಲಿ ವೈಟಮಿನ್ ಎ ತುಂಬಾ ಇರೋದ್ರಿಂದ ಕಣ್ಣಿಗೆ ಬಹಳ ಒಳ್ಳೆಯದು. ಕಣ್ಣಿನ ದೃಷ್ಟಿಗೆ ಮತ್ತು ಯಾವುದೇ ರೀತಿಯ ಕಣ್ಣಿನ ತೊಂದರೆಗಳಿಗೆ ಇದು ವೈಟಮಿನ್ ಎ ತುಂಬಾ ಇರುತ್ತೆ. ಹಾಗಾಗಿ ಬಹಳ ಒಳ್ಳೆಯದು. ಆಂಟಿಬಯೋಟಿಕ್ ಪ್ರಾಪರ್ಟಿ ಇರುತ್ತೆ. ಹಾಗಾಗಿ ಈ ಅಗಸೆ ಸೊಪ್ಪಿನಲ್ಲಿ ಟೀ ತರ ಮಾಡ್ಕೊಂಡು ಕುಡಿಯೋದ್ರಿಂದ ಟ್ಯೂಮರ್ ತರ ಬರುತ್ತಲ್ಲ ಕಾಯಿಲೆಗಳು, ಅದಕ್ಕೆ ಆಂಟಿ ಟ್ಯೂಮರ್ ತರ ವರ್ಕ್ ಆಗುತ್ತೆ. ಆಂಟಿಬಯೋಟಿಕ್ ಇರೋದ್ರಿಂದ ಕಾಯಿಲೆಗಳು ಬರೋದು ಕಮ್ಮಿ ಆಗೋದು, ಇದೆಲ್ಲ ನಮಗೆ ಆಗುತ್ತೆ, ಅನುಕೂಲ ಆಗುತ್ತೆ. ಶುಗರ್ ಲೆವೆಲ್ನ ಇದು ಕಂಟ್ರೋಲ್ ಮಾಡುವಂಥ ಒಂದು ಗುಣ ಇದೆ. ಹಾಗಾಗಿ ಡಯಾಬಿಟಿಕ್ ಪೀಪಲ್ ಇದನ್ನು ಹೆಚ್ಚು ಸೇವನೆ ಮಾಡೋದು ಒಳ್ಳೆಯದು. ಮತ್ತು ಜ್ವರ ಬಂದವರು ತಿಂದಾಗ ಆ ಟೆಂಪರೇಚರ್ನ ರೆಗ್ಯುಲೇಟ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇದೊಂದು ಅಭ್ಯಾಸ ಮಾಡ್ಕೋಬೋದು. ವಾರದಲ್ಲಿ 3 ಸಲ ಅಥವಾ 4 ಸಲ ಇದು ಊಟಕ್ಕೆ ಮಾಡ್ಕೊಂಡು ತಿನ್ನೋದ್ರಿಂದ ಬಹಳ ಒಳ್ಳೆಯದು. ಮಲೇರಿಯಾ ಕೂಡ ಬಹಳ ಒಳ್ಳೆಯದಾಗತ್ತೆ ಇದು, ಯಾಕಂದರೆ ಇಮ್ಯುನಿಟಿನ ಇದು ಹೆಚ್ಚುತ್ತಿದ್ದು. ಆ್ಯಂಡ್ ಹಾಗಾಗಿ ಮಲೇರಿಯಾ ಅಂತಹ ಜ್ವರಗಳು, ಕಾಯಿಲೆಗಳು ಬರೆದಿರೋ ಹಾಗೆ ನಮ್ಮನ್ನು ಇದು ಕಾಪಾಡುತ್ತೆ. ಒಸಡು ಮತ್ತು ಬಾಯಿನ ಸಮಸ್ಯೆಗಳಿಗೆ ಬಹಳ ಒಳ್ಳೆಯದು. ಇದನ್ನು ಹಸಿದನ್ನ ಹಾಗೆ ಚೂ ಮಾಡ್ಬೋದು. ಚೂ ಮಾಡಿದ್ರೆ ಆ ರಸ ನಮ್ಮ ದೌಡುಗಳಲ್ಲಿ, ಒಸಡುಗಳಲ್ಲಿ ಆಗೋ ತೊಂದರೆಗಳನ್ನು ಗುಣಪಡಿಸುತ್ತೆ. ಕುತ್ತಿಗೆ ನೋವುಗೂ, ಗಂಟಲು ನೋವುಗೂ ಇದು ಬಹಳ ಅನುಕೂಲಕಾರಿಯಾಗಿದೆ. ಹೀಗೆ ಬಹಳ ಅನುಕೂಲಗಳು ಈ ಅಗಸೆ ಸೊಪ್ಪಿನಿಂದ ನಮಗೆ ಆಗತ್ತಿದು. ಇಷ್ಟೊಂದು ಗೊತ್ತಿಲ್ಲ ನೋಡಿ ಗುರುಜಿ. ನಿಜ. ಓಕೆ ಗುರುಜಿ, ಒಂದು ಪ್ರಶ್ನೆ ಇತ್ತು. ಒಬ್ಬರು ಒಂದು ಪ್ರಶ್ನೆನ ಕೇಳಿದ್ದಾರೆ, ವಿಚಿತ್ರವಾದಂಥ ಪ್ರಶ್ನೆ. ಅವ್ರಿಗೆ ಅವಾಗವಾಗ ಟೆನ್ಷನ್ ಆಗುತ್ತೆ, ಸಾಯ್ಬೇಕು ಅಂತ ಅನ್ಸುತ್ತೆ. ಅಯ್ಯೋ, ನಾನೇ ನನ್ನನ್ನು ಕಾಪಾಡ್ಕೊಳ್ತಾ ಇದ್ದೀನಿ, ನನ್ನ ರಕ್ಷಣೆಗೆ ಯಾರು ಇಲ್ವಲ್ಲ ಅಂತ ಅನ್ಸುತ್ತೆ. ಸೂಸೈಡ್ ಅಟೆಂಪ್ಟ್ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಏನೋ ಒಂಥರ ವಿಚಿತ್ರವಾದಂಥ ಮಾನಸಿಕ ತೋಮಲದಲ್ಲಿ ಬಿದ್ದಿದ್ದಾರೆ ಅಂತ ಅನಿಸ್ತಾ ಇದೆ. ಇದಕ್ಕೆ ನನಗೇನಾದ್ರು ಸೊಲ್ಯೂಷನ್ ಉಂಟಾ ಅಂತ ಕೇಳಿದ್ದಾರೆ. ತುಂಬಾ ಜನಕ್ಕೆ ನನ್ನ ಪ್ರಕಾರ 160 ಜನಕ್ಕೆ ಈ ತರ ತೊಂದರೆಗಳು ಕಾಮನ್ ಆಗಿ ಬಂದ್ಬಿಟ್ಟಿದೆ. ಇದಕ್ಕೆ 2-3 ಕಾರಣ. ಒಂದು ಕಾರಣ, ಭೂಮಿಯ ಅಟ್ಮಾಸ್ಫಿಯರ್ ಅಲ್ಲಿ ನಾನು ಈಗಾಗಲೇ ಹೇಳ್ದಂಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಪಲ್ಸೇಟಿಂಗ್ ಫ್ರೀಕ್ವೆನ್ಸಿ ಏನಿದೆ ಅದು ಪೊಲ್ಯೂಟ್ ಆಗೋಗಿದೆ. 7.83 ಶೋಮನ್ ಫ್ರೀಕ್ವೆನ್ಸಿ ಅಂತ ಏನಿರ್ಬೇಕೋ ಅದು ಆಲ್ಮೋಸ್ಟ್ 20-25 ಆ ಥರ ಆಗೋಗಿದೆ. ಹೀಗಾಗ್ಬಿಟ್ಟು ಇದು ಮನಸ್ಸಿನ ಮೇಲೆ ಮತ್ತು ಆತ್ಮ, ಮನಸ್ಸು ಇದ್ರ ಮೇಲೆಲ್ಲ ದುಷ್ಪರಿಣಾಮ ಬೀರಿ ನಮಗೆ ತೊಂದರೆಗಳಾಗ್ತಾ ಇದೆ. ಎರಡನೇದು, ಪ್ರೇತ ಬಾಧೆ ನಮ್ಗೆ ಆದಾಗ್ಲೂ ಈ ರೀತಿಯ ಸಿಂಪ್ಟಮ್ಸ್ ನಮಗೆ ಕಾಣಿಸೋ ಸಾಧ್ಯತೆ ಇದೆ. ಹೀಗಾಗಿ ಇವರಿಗೆ ಏನಾಗಿದೆ ಅಂತ ನಾವು ನೋಡಬೇಕಾಗತ್ತೆ. ಬಟ್ ಏನೇ ಆದ್ರೂ ರೇಖಿ ಮತ್ತು ಹಿಪ್ನಾಸಿಸ್ ಅವರು ಮತ್ತು 2-3 ಜನ ಅವರ ಸ್ವಂತದವರು ಕಲಿತು ಇದನ್ನು ನಾನು ಹೇಳ್ಕೊಡೋ ವಿಧಾನಗಳನ್ನು ಮನೆಯಲ್ಲೇ ಅಭ್ಯಾಸ ಮಾಡ್ತಾ ಅವ್ರಿಗೆ ಮ್ಯಾಗ್ನೆಟಿಕ್ ಟ್ರೀಟ್ಮೆಂಟು, ಮ್ಯಾಗ್ನೆಟಿಕ್ ಬೆಡ್ ಟ್ರೀಟ್ಮೆಂಟು ನಾವು ಕೊಡ್ತೀವಿ.
ಅಥವಾ ಅವರೇ ಕೊಂಡ್ಕೊಂಡು ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಆವಾಗ ಈ ಎಲ್ಲ ಆಲ್ ದ ಆಸ್ಪೆಕ್ಟ್ಸ್ ಆರ್ ಟೇಕನ್ ಕೇರ್ ಆಫ್ ಆ್ಯಂಡ್ ಈ ಪ್ರಾಬ್ಲಮ್ ಸಾಲ್ವ್ ಆಗೋಕ್ಕೆ ಸಾಧ್ಯತೆ ಇದೆ, ಮಾಡ್ಬೋದು. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ರೆ ನಮ್ಮ ಬಾಲಕೃಷ್ಣ ಗುರೂಜಿಯವ್ರನ್ನ ಭೇಟಿ ಮಾಡಿ ಅಂತ ತಿಳಿಸಿದ್ದಾರೆ. ಏನಿಯೋ ಅಗಸೆ ಸೊಪ್ಪಿನ ಪಲ್ಯ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮಕ್ಕೆ ಅದ್ಭುತವಾದಂತಹ ಕೈ ರುಚಿ ತೋರಿಸ್ತೀವಿ ಅಂತ ಒಬ್ರು ಅದ್ಭುತವಾಗಿ ಬಂದಿದ್ದಾರೆ. ಅವ್ರ ಪರಿಚಯ ಮಾಡ್ಕೊಳ್ಳೋಣ, ಕೈ ರುಚಿನ ನೋಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ತಮ್ಮ ಹೆಸರು? ಅಕ್ಷತಾ ಮಹಲ್. ಓಕೆ, ಅಕ್ಷತಾ ಮಹಾಲಿ ಅವರೇ ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ನಾಗರಬಾವಿ ಕೋಕೋನಟ್ ಗಾರ್ಡನ್. ಓಕೆ, ನಿಮ್ದು ಊರು ಯಾವುದು? ನಮ್ಮ ಸಿರ್ಸಿ. ಸಿರ್ಸಿಲ ಇದು ಮದುವೆ ಆದ್ಮೇಲೆ ಬೆಂಗಳೂರು ಬಂದ? ಹೌದು ಹೌದು. ಓಕೆ, ನೋ ಪ್ರಾಬ್ಲಮ್. ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ದೀರಿ? ನಾನು ಶೆಟ್ಟಿ ಚಿಕನ್ ಸುಕ್ಕ ಅಂತ ಮಾಡ್ತಾ ಇದ್ದೀನಿ. ಶೆಟ್ಟಿ ಯಾರು? ನಮ್ಮ ಕುಂದಾಪುರ ಶೆಟ್ರದ? ಕುಂದಾಪುರ ಶೆಟ್ರು. ಈ ಶೆಟ್ಟಿ ಚಿಕನ್ ಏನು ಅಂತ ಅವಾಗಲೇ ಯಾರೋ ಒಬ್ರು ಕೇಳ್ತಾರೆ, ಏನು ಶೆಟ್ಟಿ ಚಿಕನ್ ನಾವು ಕೇಳಲ್ಲ ಬೆಂಗಳೂರಲ್ಲಿ ಅಂತ. ಕುಂದಾಪುರ ಮತ್ತು ಮಂಗಳೂರಲ್ಲಿ ಇರ್ತದೆ ಶೆಟ್ಟಿ ಹೋಟೆಲ್ಗಳಂತಾನೆ ಫೇಮಸ್ ಆಗಿದೆ, ಒಬ್ರದೇ ಅದು. ತುಂಬಾ ಅದ್ಭುತವಾದಂಥ ನಾನ್ ವೆಜ್ಜು ಒಳ್ಳೆ ಟೇಸ್ಟ್ಗೆ ಒಳ್ಳೆ ಒಂದು ಊಟಕ್ಕೆ ಶೆಟ್ಟಿ ಹೋಟೆಲ್ಗಳು ತುಂಬಾ ಚೆನ್ನಾಗಿದೆ. ಅಲ್ಲಿ ಆ ಶೆಟ್ರು ಸ್ಪೆಷಲ್ ಇವ್ರು ಮಾಡ್ತಾ ಇದ್ದಾರೆ. ನಮ್ಮ ಕುಂದಾಪುರದಲ್ಲಿ ಒಂದು ಮಂಗಳೂರು ಇರಬೇಕಲ್ಲ ಅವ್ರದ್ದು, ಮಂಗಳೂರಿನಲ್ಲಿ ಇದೆ. ಮಂಗಳೂರು ಶೆಟ್ಟಿ ಹೋಟೆಲ್ ತುಂಬಾ ಸಖತ್ತಾಗಿರುತ್ತೆ. ಅವ್ರ ಟೇಸ್ಟ್ ಅನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಶೆಟ್ಟಿ ಚಿಕನ್ ಅನ್ನ ಮಾಡ್ತಾ ಇದ್ದಾರೆ. ಓಕೆ, ಶೆಟ್ಟಿ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ? ಶೆಟ್ಟಿ ಚಿಕನ್ ಸುಕ್ಕ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ತೆಂಗಿನಕಾಯಿ ತುರಿ, ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ, ಸೋಂಪು, ಮೆಂತ್ಯ, ಸಾಸಿವೆ, ಚಕ್ಕೆ, ಲವಂಗ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ, ತುಪ್ಪ, ಉಪ್ಪು, ಎಣ್ಣೆ. ಓಕೆ, ಮಾಡಕ್ಕೆ ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಕಡಾಯಿ ಒಂದು ಏನಕ್ಕೆ? ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಓಕೆ, ರೆಡ್ ಚಿಲ್ಲಿ. ರೆಡ್ ಚಿಲ್ಲಿನಾ? ಹೌದು. ಹಾಕಿ. ಖಾರ ನೋಡಿ, ತುಂಬಾ ಖಾರ ತಿನ್ನೋರು. Okay. ಸೊ ಆಮೇಲೆ ಕೊರಿಯಂಡರ್ ಸೀಡ್ಸ್. ಧನಿಯಾ ಹಾ ಹಾಕಿ. ಅಯ್ಯೋ, ಏನು ಇಷ್ಟ ಆಗ್ತಿದ್ರೆ ಬೇಜಾರು ಮಾಡ್ಕೊಂಡ್ಬಿಡುತ್ತೆ. ಇದ್ರಿ ಇಲ್ಲ, ಸಾಕು ಸಾಕ ಇಷ್ಟೇನೆ? ಸಾಕು. ಆಮೇಲೆ ಮೆಂತ್ಯ ಕಹಿದಿದ್ದಕ್ಕೆ ಒಂದೆರಡು ಹಾಕಿದ್ರೇನೆ ಸಾಕು. ಒಂದು ಹಾಕದೇ ಇದ್ರು ಆಗ್ತಾ ಇತ್ತು. ಕರೆಕ್ಟ್ ಎರಡೇ ಎಣಿಸ್ಕೊಂಡು ಹಾಕ್ತಿದ್ದಾರೆ, ಎರಡು ಅಂತೇಳಿ. ಗರಂ ಮಸಾಲ, ಚಕ್ಕೆ 2, ಚಕ್ಕೆ 2, ಲವಂಗ 4, ಮೆಣಸು, ಜೀರಿಗೆ 12 ಜೀರಿಗೆ. ಓಕೆ, ಸಾಸಿವೆ 16. ಓಕೆ, ಮೆಣಸು ಬೇಡವಾ? ಬೇಡ. ಎಲ್ಲ ನಿಮ್ಮ ಅಮ್ಮ ಹೇಳ್ಕೊಡ್ರೇನ್ರಿ ಇಷ್ಟನ್ನೇ ಹಾಕು ಅಂತ? ಅಲ್ಲ, ಅದು ಚಿಕನ್ ಕ್ವಾಂಟಿಟಿ ಮೇಲೆ ನಾವು ಯೂಸ್ ಮಾಡ್ಬೋದು. ಓಕೆ ಓಕೆ. ಸೋಂಪು 22 ಸೋಂಪು. ಓಕೆ, ಆಮೇಲೆ ಕರಿಬೇವು ಎಷ್ಟು ಹೇಳಿ? ಕರಿಬೇವು ಸ್ವಲ್ಪ ಜಾಸ್ತಿನೇ ಬೇಕು. ಓಕೆ, 40. ಓಕೆ, ಬೆಳ್ಳುಳ್ಳಿ ಟೇಸ್ಟ್ ಚೆನ್ನಾಗಾಗತ್ತೆ ಅಂತ ಹೇಳಿ ಸ್ವಲ್ಪ ಜಾಸ್ತಿ. 3, 3, 6, 3, 9, 11. ಓಕೆ, ಏನ್ ಮಾಡ್ತೀರಾ ಯಜಮಾನಿಗೆ ಬ್ರೇಕ್ಫಾಸ್ಟ್ ಎಲ್ಲ? ನಾರ್ಮಲ್ ಇಡ್ಲಿ, ದೋಸೆ. ಹೌದಾ? ಸ್ವಲ್ಪ ಆಯಿಲ್ ಹಾಕಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಪ್ಪ ಅಮ್ಮ ಏನ್ ಮಾಡ್ತಾರೆ ಸಿರ್ಸಿಲಿ? ನಮ್ಮ ಪಪ್ಪನ ಹೋಟೆಲ್ ಇದೆ. ಎಲ್ಲಿ? ಸಿರ್ಸಿಲ್ಲೇ. ಏನ್ ಹೋಟ್ಲ್ ಹೆಸರು? ಕಾಮತ್ ಹೋಟೆಲ್. ಅಯ್ಯೋ, ನಿಮ್ ಪಪ್ಪನೇ ಕರ್ಸ್ಬೋದಾಗಿತ್ತಲ್ರಿ. ಅಲ್ಲೆಲ್ಲ ಬ್ರೇಕ್ಫಾಸ್ಟ್ ಇಂದ ಇಡ್ಲಿ. ಹೌದಾ? ಅಂದ್ರೆ ನೆಕ್ಸ್ಟ್ ಟೈಮ್ ಹೋದ್ರೆ ನಮ್ಮ ಹತ್ರ ಕಾಸೆಲ್ಲ ತಗೋಬಾರ್ದವ್ರು. ಇಲ್ಲ, ಮತ್ತೆ ಹೇಳಿರಿ ನಿಮ್ಮ ಅಪ್ಪನ ಮೇಲೆ ಹೇಳಿರ್ತೀನಿ. ಯಾಕಂದ್ರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಇವಾಗ. ಕಾಮತ್ತರ ಮನೆಯವರು ಬಂದು ಹಾಗೆ ಮಾಡಿದ್ದುಂಟಲ್ಲ, ಹಾಗೆ ಮಂಡೆ ಮಾಡಿದ್ದು ಅಂತ ಬಯಸ್ಕೋಬೇಕು ಆಮೇಲೆ. ಹೌದು, ಇದನ್ನ ಇವಾಗ ಗ್ರೈಂಡ್ ಮಾಡ್ಕೋಬೇಕು. ಆ ಚಿಕ್ಕ ಜಾರ್ ತಗೊಳ್ಳಿ. ಸ್ವಲ್ಪ ಕೋಲ್ಡ್ ಆದ್ಮೇಲೆ ಕೋಲ್ಡ್ ಆಗುತ್ತೆ, ಜಾರ್ ತಗೊಳ್ಳಿ. ಅಕ್ಷತಾ ಮಾಲೆ ಅವರೇ, ತಣ್ಣಗಾಗಿದೆ, ಮಿಕ್ಸಿಗೆ ಹಾಕೊಳ್ಳಿ. ಇದನ್ನ ಪೌಡರ್ ಮಾಡ್ಕೊಳ್ಳೋದು. ನೀರ್ ಹಾಕ್ಲಿಕ್ಕಿಲ್ಲ. ನೀರ್ ಹಾಕ್ಲಿಕ್ಕಿಲ್ವಾ? ಇಲ್ಲ. ಒನ್ಲಿ ಪೌಡರ್ ಮಾಡ್ತೀರಾ? ಮಲ್ಲಿ ಅಮ್ಮನ ಚೆನ್ನಾಗಿ ಅಡಿಗೆ ಮಾಡ್ತಾರಾ? ಹಾ, ಅವರು ನಾನ್ ವೆಜ್ ತಿನ್ನಲ್ಲ, ಬಟ್ ಚಿಕನ್, ಫಿಶ್. ಏನ್ರಿ ನಾನ್ ವೆಜ್ ತಿನ್ನಲ್ಲ, ನಾನ್ ವೆಜ್ ಹೊಟ್ಟಿರ್ತೀರಾ? ವೆಜ್ ತಿನ್ನಲ್ಲ, ನಾನ್ ವೆಜ್ ಹೊಟ್ಟಿರ್ತೀರಾ? ಏನ್ರಿ ನಿಮ್ದು ಅಕ್ಷತಾ? ಸ್ಪೆಷಾಲಿಟಿ. ಆಗಿದೆಯಾ? ಓಕೆ, ತಗೊಂಬನ್ನಿ. ಎಣ್ಣೆ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇವಾಗ ಸ್ವಲ್ಪ ತುಪ್ಪ ಹಾಕ್ತೀನಿ ನಾನು. ಹಾಕಿ ಅಕ್ಷತಾ. ಎಣ್ಣೆ ಮತ್ತೆ 2 ತುಪ್ಪ 2 ಹಾಕೊಂಡಿದೀವಲ್ಲ. ಓಕೆ, ನೆಕ್ಸ್ಟ್ ಇದಕ್ಕೆ ಸಾಸಿವೆ ಬೇಕಾ? ಸ್ವಲ್ಪ ಒಗ್ಗರಣೆ ತರ ಮಾಡ್ಬೇಕು. ಸಾಸಿವೆ, ಕರಿಬೇವು. ಓಕೆ, ಹಾಕಿ.
ಬೆಳ್ಳುಳ್ಳಿ ಹಾಕ್ತೀನಿ, ಹಾಕಿ ಮೇಡಮ್, ಎಲ್ಲನೂ ಹಾಕ್ತೀನಿ. ಹಾಕಿ ಹಾಕಿ. ಆಯ್ತು, ಎಲ್ಲ ಚೇಂಜ್ ಆಯ್ತು. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿ. ಮಾಡ್ಲಾ? ಇವಾಗ ಈರುಳ್ಳಿ ಹಾಕೋಣ. ಹಾಕಿ ಗೋಲ್ಡನ್ ಕಲರ್ ಬರಬೇಕು. ಓಕೆ. ಯಜಮಾನ್ರಿಗೆ ಏನು ಇಷ್ಟ ನೀವು ಮಾಡೋದು? ಎಲ್ಲನೂ ಟ್ರೈ ಮಾಡ್ತೀನಿ, ನಾನ್ ವೆಜ್ ಸ್ಪೆಷಲಿ. ಫ್ರೈ ಮಾಡೋದು ಓಕೆ, ಯಜಮಾನ್ರಿಗೆ ಯಾವ್ದು ಅವರಿಗೆ ಬಿರಿಯಾನಿ, ಇದನ್ನ ಮಾಡ್ಕೊಡು ಅಂತ ಏನ್ ಕೇಳ್ತಾರೆ? ಬಿರಿಯಾನಿ, ಚಿಕನ್ ಸುಕ್ಕ, ಅದೇ ಚಿಕನ್ ಡ್ರೈ. ಹೌದಾ? ವೆರಿ ಗುಡ್. ಫಿಶ್, ಎವ್ರಿ ಸಂಡೇ ಫಿಶ್ ನಮ್ಮ ಮನೇಲಿ. ಬೆಕ್ಕೆ ಬೇಕಾ? ಫಿಶಲ್ಲಿ ಏನು ಮಾಡ್ತೀರಾ ನೀವು? ಕರಿನಾ ಫ್ರೈಯಾ? ಫಿಶ್ ಕರಿ ಮತ್ತೆ ಫ್ರೈ. ರೆಡ್ ಕಲರ್ ಫ್ರೈ? ಹಾ, ಅದೊಂದು ಮಸಾಲಾ 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 ಕರಿ ಕರಿ ಸಾರು ಅಂತಾನೆ ತೆಳುವಾಗಿರತ್ತೆ. ಅದಕ್ಕೆ ಒಂದು ಜುಮ್ಮನ್ ಕಾಯಿ ಅಂತ ಹಾಕ್ತೇವೆ ನಾವು. ಜುಮ್ಮನ್ ಕಾಯಿ ರೆಡ್ ಬ್ಲ್ಯಾಕ್ ಕಲರ್ ಇರುತ್ತೆ, ಅದೆಲ್ಲೂ ಸಿಗಲ್ಲ, ಅದು ಊರ ಕಡೆ ತುಂಬಾ. ಅದನ್ನ ಜಾಸ್ತಿ. ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು, ಅಂದ್ರೆ ಅದು ಫ್ರೈ ಆಗ್ಲಿ ಅಂತ ಬೇಗ. ಎಷ್ಟು ಒಂದೇ ಒಂದು ಸ್ಪೂನ್ ಹಾಕಿ, ಸ್ವಲ್ಪ ಅದು ಉಪ್ಪು ಆಗತ್ತೆ ಮತ್ತೆ ಮತ್ತೆ ಹಾಕೋದಿಲ್ಲ. ಇದು ಇದು ರೆಡ್ ಬರ್ಲಿಕ್ಕೆ ಫ್ರೈ ಆಗ್ಲಿ ಅಂತ ಹೇಳಿ ಹಾಕ್ತಾ ಇದೀನಿ ನಾನು. ಆಮೇಲೆ ರುಚಿಗೆ ಬೇರೆ ಹಾಕ್ತಿರಲ್ಲ. ಹಾ, ಟರ್ಮರಿಕ್ ಪೌಡರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಎವರೆಸ್ಟ್ ಅವರ ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ. ಸ್ವಲ್ಪ ಸ್ವಲ್ಪ ಇವಾಗ ಟೊಮೆಟೊ ಹಾಕೊಂತಿದ್ದೀನಿ. ಹಾಕಿ ಮೇಡಮ್. ಇದು ಸ್ವಲ್ಪ ಸ್ಪೈಸಿ ಇರುತ್ತೆ. ಓಕೆ. ಸೊ ಅದಕ್ಕೆ ಸ್ವಲ್ಪ ಹುಳಿಗೋಸ್ಕರ ಟೊಮೆಟೊ. ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡ್ಲಾ? ಹಾ. ಇವಾಗ ಚಿಕನ್ ಹಾಕೊಂತೀನಿ. ಹಾಕ್ಬಿಡಿ, ಅದೇ ಇರುತ್ತೆ. ಬೋನ್ಲೆಸ್ಸಾ ಬೋನಾ? ಫುಲ್ ಮಿಕ್ಸ್ ಇದೆ ಇದ್ರಲ್ಲಿ. ಮಿಕ್ಸ್ ಇದೆಯಾ? ಎಷ್ಟು 1 kg ಸಾಕಾ ನಿಮ್ಮ ಇಬ್ಬರಿಗೆ? ಹಾ, ಇಲ್ಲ, ನಾನು ಸ್ವಲ್ಪ ನಾನ್ ವೆಜ್ ಕಡಿಮೆನೇ ತಿನ್ನೋದು. ಯಾಕ್ರಿ? ಹಾಗೆ ಸ್ವಲ್ಪ. ಬಟ್ ತಂದರೆ 1-2 ದಿನ ನಾನು ಮಾಡ್ತೀನಿ. ಒಂದು ಡ್ರೈ ಮಾಡ್ತೀನಿ, ಇಲ್ಲ ಬಿರಿಯಾನಿ ಮಾಡ್ತೀನಿ. ಓಕೆ. ನನ್ನ ಮಗಳು ಕೂಡ ಇವತ್ತು ತಿಂತಾ ಇದ್ದಾಳೆ. ನಾನ್ ವೆಜ್ ಜಾಸ್ತಿ ತಿನ್ನೋದು, ಫಿಶು. ಓಕೆ. ಇವಾಗ ಸಾಲ್ಟ್ ಹಾಕ್ತೀನಿ ನಾನು ಟೇಸ್ಟಿಗೆ. ಓಕೆ. ಶೆಟ್ಟಿ ಚಿಕನ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ಷತಾ ಮಹಲೆ ಅವರು ಮಾಡ್ತಾ ಇದ್ದಾರೆ. ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎವರೆಸ್ಟ್ ಅವರ ಚಿಲ್ಲಿ ಪೌಡರ್ ಸ್ವಲ್ಪ ಕಲರ್ ಬಂತಾ? ಡ್ರೈ ಆಗ್ಬೇಕಲ್ಲ, ಪೌಡರ್ ಹಾಕಿದ ತಕ್ಷಣ ಡ್ರೈ ಆಗ್ಬಿಡುತ್ತೆ. ಫುಲ್ ಡ್ರೈ ಆಗುತ್ತೆ. ಪೌಡರ್ ಹಾಕಿ ನೀವು ಅದಕ್ಕೆ ನೀರು ಹಾಕ್ಲಿಕ್ಕಿಲ್ಲ, ಹಾಗೆ ಡ್ರೈ ಇರುತ್ತೆ. ಹೌದಾ? ಮತ್ತೆ ಕೊಕೊನಟ್ ಎಲ್ಲ ಹಾಕಿದ ತಕ್ಷಣ ಅದು ಸ್ವಲ್ಪ ಸುಕ್ಕ ಫ್ಲೇವರ್. ಹೌದು. ಇದಕ್ಕೆ ಲಿಡ್ ಮುಚ್ಚೋಣ. 5 ಮಿನಿಟ್ಸಾ? 5 ಮಿನಿಟ್ಸ್. ಅಕ್ಷತಾ ಮಾಲೆ ಅವರೇ, ನೀರ್ ಹಾಕದೆ ಚಿಕನ್ ಮಾಡ್ತಾ ಇದ್ದೀರಾ, ಏನೂ ಆಗಲ್ವಾ? ಏನೂ ಆಗಲ್ಲ. ಬೆಂದಿರುತ್ತಾ? ಆಗಿರುತ್ತೆ. ತೆಗೆದು ನೋಡೋಣ. ಹೌದು. ಇಲ್ಲ ಕಣ. ಇವಾಗ ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಹಾಕೋಣ. ಹಾಕ್ಬಿಡಿ. ಓಹೋ, ಕುಂದಾಪುರ ಚಿಕನ್ ಆಗೋಯ್ತಲ್ಲ. ಸ್ವಲ್ಪ ನೀರು ಹಾಕ್ಕೊತೀನಿ, ಸ್ವಲ್ಪ, ತುಂಬ ಏನಿಲ್ಲ. ಒಂದು ಸ್ಪೂನು, ನಿಮ್ಮ ಪ್ರಕಾರ 1 ಸ್ಪೂನ್ ನೀರು ಹಾಕಿದ್ದೀರಾ? ಕೊಕೊನಟ್ ಹಾಕೊಂತಿದ್ದೀನಿ. ಹಾಕಿ. ಅದು ಹಾಕಿದ್ಮೇಲೆ ಅದು ಕಳೆ ಬರೋದು. ಸ್ಪೆಷಲ್. ಕೊಕೊನಟ್ಟೆ. ಶೆಟ್ಟಿ ಚಿಕನ್ ಆರ್ ಕುಂದಾಪುರ ಚಿಕನ್ ಅಲ್ಲ ಇದು? ಕುಂದಾಪುರ ಚಿಕನ್. ಶೆಟ್ಟಿಯವ್ರ ಮದ್ವೆಲಿ ತುಂಬಾನೇ ಇದು ಮಾಡ್ತಾರಾ? ಇರತ್ತೆ. ಓಹೋ. ಕ್ಲೋಸ್ ಮಾಡೋಣ, 1-2 ನಿಮಿಷ. ಹಾ. ಓಕೆ, ತೆಗೆದು ನೋಡಿ. ಡ್ರೈ ಆಗೋಯ್ತು. ಫುಲ್ ಡ್ರೈ ಆಗಿದೆ. ಫುಲ್ ಡ್ರೈ ಆಯ್ತು. ಹೌದು. ಆಫ್ ಮಾಡಿ. ತುಪ್ಪ ಹಾಕೋಣ ಸ್ವಲ್ಪ ಮೇಲ್ಗಡೆನಾ? ಹೌದು. ಓಕೆ. ಆಮೇಲೆ ಕೊತ್ತಂಬರಿ ಸೊಪ್ಪು.
ಶೆಟ್ಟಿ ಚಿಕನ್ ಸುಕ್ಕ ರೆಡಿ ಟು ಟೇಸ್ಟ್. ಚಿಕನ್ ಸುಕ್ಕ, ಕುಂದಾಪುರ್ ಚಿಕನ್ನು, ಶೆಟ್ಟಿ ಚಿಕನ್ನು ಎಲ್ಲ ಅಕ್ಷತಾ ಅವ್ರು ಮಾಡಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅಕ್ಷತಾ ಮಾಲೆಯವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ರೀತಿ ಮಾಡೋದು ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಶೆಟ್ಟಿ ಚಿಕನ್ ಬರ್ಕೊಳ್ಳಿ, ಮಾಡ್ಕೊಂಡು ತಿನ್ಕೊಳ್ಳಿ. ಶೆಟ್ಟಿ ಚಿಕನ್ ಸುಕ್ಕ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಬ್ಯಾಡ್ಗೆ ಮೆಣಸಿನಕಾಯಿ, ಧನಿಯಾ, ಮೆಂತ್ಯ, ಚಕ್ಕೆ, ಲವಂಗ, ಜೀರಿಗೆ, ಸೋಂಪು, ಕರಿಬೇವು, ಬೆಳ್ಳುಳ್ಳಿ, ಎಣ್ಣೆ ಹಾಕಿ ಹುರಿದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ತುಪ್ಪ, ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಹುರಿದು ಅರಿಶಿನ, ಟೊಮ್ಯಾಟೊ, ಚಿಕನ್, ಉಪ್ಪು, ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಇದಕ್ಕೆ ರುಬ್ಬಿದ ಮಸಾಲ, ನೀರು, ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿ ಕುದಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಶೆಟ್ಟಿ ಚಿಕನ್ ಸುಕ್ಕ ಸವಿಯಲು ಸಿದ್ಧ. ತಿನ್ಬೋದಾ? ಟೇಸ್ಟ್ ಮಾಡ್ಬೋದಾ? ಮಾಡಿ. ಓಕೆ, ಟೇಸ್ಟ್ ಮಾಡೇಬೋಣ. ಶೋರ್. ಅದ್ಭುತವಾಗಿದೆ. ಖಾರ, ಉಪ್ಪು, ಖಾರ, ಉಪ್ಪು, ಮೇಲ್ಗಡೆ ಹಾಕಿರೋ ತುಪ್ಪ ಎಲ್ಲ ನಮ್ಮ ಬಾಯಲ್ಲೇ ಇದೆ. ಬಟ್ ಮಸಾಲ ತುಂಬಾ ಕಡಿಮೆ ಅಲ್ಲ ಇದಕ್ಕೆ? ಕ್ವಾಂಟಿಟಿ ಮೇಲೆ, ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದ್ರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಆಕ್ಚುಲಿ ತುಂಬಾನೇ ಸ್ಪೈಸಿ ಮಾಡ್ತಾರೆ ಇದನ್ನ? ಹಾ, ತುಂಬಾನೇ. ಹೌದಾ? ಅದ್ಭುತ. ರೈಸ್ ಜೊತೆಗೂ ತಿನ್ಬೋದು, ನಾರ್ಮಲ್ ಹೀಗೆ ಸ್ನ್ಯಾಕ್ಸ್ ಅಂತಾನು ತಗೊಂಡು ತಿನ್ಬೋದು. ತುಂಬಾ ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಖಾರವಾಗೂ ಇದೆ. ತಿಂತಾ ಇದ್ರೆ ಒಳ್ಳೆ ತಿಳಿ ಸಾರಿಗೆ ಪಕ್ಕದಲ್ಲಿ 4 ಪೀಸ್ ಇಟ್ಕೊಂಡು ಬಾರಿಸಿದ್ರೆ ಅದ್ರ ಮಜಾನೇ ಬೇರೆ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು. ಥ್ಯಾಂಕ್ ಯು ಗುರುಪ್ರಸಾದ್ ಅವ್ರಿಗೂ. ಪಾಪ ಮಗಳನ್ನ ಎತ್ಕೊಂಡು ಅವಾಗಿಂದ ಕಾಯ್ತವ್ರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗುರುಪ್ರಸಾದ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಅಕ್ಷತಾ ಮಾಲೆ ಅವರೇ. ಥ್ಯಾಂಕ್ ಯು. ಒಳ್ಳೆ ಟೇಸ್ಟು, ಅದ್ಭುತವಾದಂಥ ಚಿಕನ್ನು, ಅದ್ರ ಮೇಲೆ ಕೊಬ್ಬರಿ ಮೇಲೆ ಸ್ವಲ್ಪ ತುಪ್ಪ, ಆ ಫ್ರೈ ಆಗಿರೋದು, ಆ ರುಚಿ ಸಕ್ಕತ್ತಾಗಿದೆ ರೀ. ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿ, ಅದ್ಭುತವಾಗಿದೆ. ಒಂದೇ ಒಂದು ತಿಳಿಸಾರು, ಅದ್ರ ಪಕ್ಕ 4 ಪೀಸ್ ಇದನ್ನ ಹಾಕ್ಕೊಂಡಿವ್ರೆ. ಯಾರನ್ನ ಕರೆಸ್ತಾ ಇದ್ದೀರಾ? ಯಾರು ಬರ್ತಾ ಇದಾರೆ? ಅದ್ಭುತವಾದ ಅಡುಗೆನ ತೋರಿಸ್ತಾ ಇದಾರೆ. ಪಟಾಪಟ್ ಅಂತ ಏನ್ ಮಾಡ್ಕೋಬಹುದು ಅಂತ ನೀವು ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಚಂದ್ರಪ್ಪ ಬನ್ರಿ. ಬನ್ನಿ ಚಂದ್ರಪ್ಪ. ಮತ್ತೆ ಏನ್ ಚಂದ್ರಪ್ಪ ಸಮಾಚಾರ? ಹೇಳಿ ಸರ್. ಆರಾಮ? ಆರಾಮ. ಏನ್ ಮಾಡ್ತಾ ಇದ್ರಿ ಇವತ್ತೊಂದು ಮಟನ್ ತಿಲ್ಲಿ ಫ್ರೈ ಮಾಡೋಣ ಅಂತ. ಮಟನ್ ತಿಲ್ಲಿ ಫ್ರೈ ಮಾಡ್ತೀರಾ? ಯಾಕಂದ್ರೆ ಮಳೆಗಾಲ ಅಲ್ವಾ, ಈ ಮಳೆಗಾಲದ ಸಾಯಂಕಾಲ ಟೈಮ್ ಚಳಿಗೆ ಇದನ್ನ ಫ್ರೈ ಮಾಡ್ಕೊಂಡ್ರೆ ಈ ರಸ ಅನ್ನೋ ಜೊತೆಗೆ ಬೇಳೆ ಸಾರು ಜೊತೆಗೆಲ್ಲ ತುಂಬಾ ಚೆನ್ನಾಗಿರ್ತದೆ. ಸ್ವಲ್ಪ ಬಿಸಿ ಆಗುತ್ತೆ ಅಂತ. ಬಿಸಿ ಆಗುತ್ತೆ, ಮೈ ಬಿಸಿ ಆಗುತ್ತೆ. ಓಕೆ, ಚಳಿ ಆದಾಗ ಬಿಸಿ ಮಾಡ್ಕೋಬೇಕು ಅಂದಾಗ ತಿಲ್ಲಿನ ಮಾಡ್ಕೊಳ್ಳಿ ಅಂತ ಚಂದ್ರಪ್ಪ ಹೇಳ್ತಾ ಇದಾರೆ. ಈ ತಿಲ್ಲಿ ಏನ್ ಮಾಡ್ತೀರಾ? ತಿಲ್ಲಿ ಫ್ರೈ ಫ್ರೈಯಾ? ಡ್ರೈ ಫುಲ್ ಡ್ರೈ ಇರುತ್ತೆ. ಏನ್ ಗ್ರೇವಿ ಏನ್ ಬರಲ್ಲ ಇದ್ರಲ್ಲಿ, ಗೊಜ್ಜೆಲ್ಲ ಏನ್ ಬರಲ್ಲ, ಫುಲ್ ಡ್ರೈ. ಓಕೆ, ಡ್ರೈ ತಿಲ್ಲಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಚಂದ್ರಪ್ಪ? ಮಟನ್ ತಿಲ್ಲಿ ಫ್ರೈ ಬೇಕಾಗುವ ಸಾಮಗ್ರಿಗಳು: ತಿಲ್ಲಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಅರಿಶಿನ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ನಿಂಬೆಹಣ್ಣು, ಉಪ್ಪು, ಎಣ್ಣೆ. ಸಾಕ? ಇದು ತಿಲ್ಲಿ ಬೇಯಿಸ್ಕೊಂಡಿದ್ದೀರಾ? ಇದನ್ನ ತಿಲ್ಲಿ ಬೇಯಿಸ್ಕೊಂಡಿದ್ದೀನಿ. ಹಂಗೆ ಬೇಯಿಸ್ಬೇಕು ಇದನ್ನ. ಇದು ಕಟ್ ಮಾಡಿ ಬೇಯಿಸಿದ್ರೆ ಏನಾಗುತ್ತೆ, ಎಲ್ಲ ಓಪನ್ ಆಗಿ ಅದ್ರಲ್ಲಿ ಇರುವಂತ ಸಾರಾಂಶ ಎಲ್ಲ ಹೋಗ್ಬಿಡ್ತದೆ ನೀರಿನಲ್ಲಿ. ವಿಟಮಿನ್ ಬಂದ್ಬಿಡ್ತೈತೆ. ಓಕೆ, ಕಲರು ಏನೋ ಬರೋರು, ಟೇಸ್ಟು ಹೋಗ್ಬಾರ್ದು, ಆ ಕಲರು ಈಚೆ ಬರಬಾರ್ದು. ಆ ಥರ ಬೇಯಿಸ್ಬಿಟ್ಟಿದ್ದೀವಿ ಇದನ್ನ. ಅಂದ್ರೆ ಬಿಸಿನೀರಲ್ಲಿ ಬೇಯಿಸಿದ್ರೆ ಹೆಂಗ್ ಬೇಯಿಸಿದ್ರೆ? ನೀರಿನಲ್ಲಿ ಬೇಯಿಸಿರೋದು, ಬರೀ ನೀರಿನಲ್ಲಿ ಬೇಯಿಸಿ, ಬಿಸಿನೀರಲ್ಲಿ ಹಾಕಿ ಬೇಯಿಸಿ ತೆಗ್ದಿರೋಂಥದ್ದು. ಉಪ್ಪು ಅರಿಶಿನ ಪುಡಿ ಹಾಕಿ ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಇದನ್ನ ಕಟ್ ಮಾಡ್ತೀನಿ. ಕಟ್ ಮಾಡ್ಕೊಳ್ಳಿ. ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಈಗೇನು ಬಾಂಡಿ ಇಟ್ಬಿಡಿ, ಡೈರೆಕ್ಟ್ ಬಾಂಡಿ ಇಟ್ಬಿಡ ಡೈರೆಕ್ಟ್. ನಾನು ಕಟ್ ಮಾಡ್ಕೋತೀನಿ ಅಷ್ಟೊತ್ತಿಗೆ. ಕಟ್ ಮಾಡಿ. ಕಲಂಗಡಿ ತರ ಕಟ್ ಮಾಡ್ತಾ ಇದ್ದೀರಾ? ಇದು ತಿನ್ನಕ್ಕೆ ಚೆನ್ನಾಗಿರ್ತದೆ ಈ ಥರ ಕಟ್ ಮಾಡಿದ್ರೆ. ಚಿಕ್ಕದಾಗ್ಬಿಟ್ರೆ ಚೆನ್ನಾಗಿರೋದಾ? ಆಕ್ಚುಲಾಗಿ ತಿಲ್ಲಿನ ಏನ್ರಲ್ಲಿ ಉರಿತಾರೆ ಚಂದ್ರಪ್ಪ? ತುಪ್ಪದಲ್ಲಿ ಮಾಡ್ಬೇಕಿದ್ದೀನಿ, ಗೊತ್ತಾ ನಿಮಗೆ? ತುಪ್ಪದಲ್ಲಿ ಮಾಡಿದ್ರೆ ಏನಾಗುತ್ತೆ, ಅದು ತಿನ್ನಕ್ಕೆ ಹೊಡಿತದೆ ಜಾಸ್ತಿ. ಹೊಡಿಯೋದಂದ್ರೆ ಏನು ಇದು? ಬಾಯಿಗೆಲ್ಲ ಚೆನ್ನಾಗಿರಲ್ಲ. ಹೊಡಿಯೋದು ಬೇಡ ನಮ್ಗೆ, ಹಂಗೆ ಮಾಡಿ. ಇದು ಆಯಿಲಲ್ಲಿ ಮಾಡಿದ್ರೆ ಸ್ಮೂತ್ ಇರುತ್ತೆ. ಆರೋದ್ಮೇಲೂ ತಿನ್ಬೋದು ಅವಾಗ. ಓಕೆ. ಕಾದಿದೆ ತುಪ್ಪ ಎಲ್ಲದಕ್ಕೂ. ಎಣ್ಣೆ ಹಾಕದಾ? ಎಣ್ಣೆ ಹಾಕಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದು ತಿಲ್ಲಿ ಡ್ರೈ ಅಲ್ಲ, ಇದು ಪಕ್ಕಾ ತಿಲ್ಲಿ ಡ್ರೈ. ಇದು ತಿಲ್ಲಿ ಡ್ರೈ. ಕರಿಬೇವು ಫಸ್ಟು ಕರಿಬೇವು ಹಾಕ್ತಾ ಇದೆ. ಆಮೇಲೆ ಇದು ಕಟ್ ಮಾಡಿರೋದು ಬೆಳ್ಳುಳ್ಳಿ ಹಾಕಿ.
ಖಾರ ಸ್ವಲ್ಪ ಜಾಸ್ತಿನೇ ಇದೆ. ಜಾಸ್ತಿ ಇರಬೇಕು, ಇಲ್ಲಾಂದ್ರೆ ಮಜಾ ಇರಲ್ಲ. ಓಕೆ, ಕಲರ್ ಒಳ್ಳೆ ಚೇಂಜ್ ಆಗೋಯ್ತಲ್ಲ ಬೆಳ್ಳುಳ್ಳಿದೆಲ್ಲ. ಸ್ವಲ್ಪನೇ ಜಲ್ದಿ ಚೇಂಜ್ ಆಗುತ್ತೆ. ಬೇಗ ಮಾಡ್ಬೋದಲ್ಲ, ಪಟಾಪಟ ಅಂತಿದ್ದೀನ. ಈಗ ಪಟಾಪಟ್ ಅಂತ ಬೇಕು ಅನಿಸ್ದಾಗ, ತಿನ್ಬೇಕು ಅನಿಸ್ದಾಗ ಅದು ಕುಕ್ಕರ್ನಲ್ಲಿ ಕೂಗಿಸ್ಕೊಬಿಟ್ರೆ ಅಂದ್ರೆ ಇನ್ನೂ ಈ ಕಡೆ ಕುಕ್ಕರ್ ಕೂಗಿಸ್ಬಿಟ್ಟು ಈ ಕಡೆ ಫ್ರೈ ಮಾಡಿಬಿಡ್ಬೋದು. ಹಂಗಂತೀರಾ? ಎಷ್ಟು ವಿಷಲ್ ಕೂಗಿಸ್ಬೇಕಾಗಿತ್ತು ಅದನ್ನ? ಏನು ಒಂದು 3 ವಿಷಲ್ ಕೂಗಿಸ್ತಾರೆ. ಓಕೆ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಹಾಕಿ. ಓಕೆ, ನಾವು ಇದನ್ನು ಗೊಜ್ಜು ಥರ ಮಾಡಬೇಕಂದ್ರೆ ಇದನ್ನು ಹಸೆದನ್ನೇ ಕಟ್ ಮಾಡಿ ಈ ರೀತಿ ಇದಕ್ಕೆ ಹಾಕಿದ್ರೆ ಗೊಜ್ಜು ಥರ ಬರ್ತದೆ. ಅಂದರೆ ಅದೇ ಒಂದು ತುಂಬ ಕಲ್ಲರು ಕಪ್ಪಗಾಗುತ್ತೆ, ನೋಡೋದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಓಕೆ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಓಕೆ, ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲ್ಲ. ಓಕೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಎವರೆಸ್ಟ್ ಅವರ ಸ್ವಲ್ಪ ಟರ್ಮರಿಕ್ ಪೌಡರ್. ಏನ್ ಬೇಕು ಆಮೇಲೆ? ಆಗಿದೆ. ಪೆಪ್ಪರ್ ಪೌಡರ್ ಹಾಕ್ತಾರೆ. ಪೆಪ್ಪರ್ ಪೌಡರ್ ಅಲ್ಲ ಇದು? ಪೆಪ್ಪರ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ಹಾಕೊಳ್ಳಿ. ನಾನು ಅದ್ರಲ್ಲಿ ಉಪ್ಪು ಹಾಕಿ ಬೇಯಿಸಿದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕೊಂಡ್ರೆ ಸಾಕು. ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಉಪ್ಪು ಮತ್ತೆ ಹಳದಿ ಕಲರ್ ಹಾಕಿ ಬೇಯಿಸಿದ್ದೀನಿ. ಓಕೆ, ಬಟ್ ಇದು ಫಸ್ಟೇ ನೀರಲ್ಲಿ ಬೇಯಿಸ್ಕೋಬೇಕು ಅಂತ ನಮ್ಗೆ ಗೊತ್ತೇ ಇಲ್ಲ ಬಿಡಿ. ಬೇಯಿಸಲಿಲ್ಲ ಅಂದರೆ ಹಾ. ಇಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಓಕೆ, ತುಂಬ ಈ ಬಾಂಡ್ಲಿ ಕಲರ್ ಬರುತ್ತೆ ಅದು ಅವಾಗ. ಓಕೆ, ಓಕೆ, ಓಕೆ. ಫಸ್ಟೇ ಬೇಯಿಸ್ಕೊಳ್ಳೋದ್ರಿಂದ ಜಲ್ದಿ ಆಗುತ್ತೆ ನಮಗೆ. ಹೌದು, ಕೆಲಸ ಬೇಗ ಆಗುತ್ತೆ. ಆಗುತ್ತೆ. ಮೊದಲೇ ಈ ತಿಲ್ಲಿನ ನಾವು ಉಪ್ಪು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಅದನ್ನ ಒಂದು 2 ವಿಷಲು ಕುಕ್ಕರ್ಲಿ ಕೂಗಿಸ್ಕೊಂಡಿದ್ದೀವಿ. ಬರೀ ನೀರು ಹಾಕಿ ಅದನ್ನ ಬೇಯಿಸಿದ್ದೀವಿ. ಆಗಿದೆ. ಆಗೋಯ್ತಾ? ಹೌದು. ರೆಡಿ ಟು ಈಟಾ? ಇಷ್ಟೇ ಇಷ್ಟ ಇನ್ನೇನು ಫಟಾಫಟ್. ಹೌದು, ಟೇಸ್ಟ್ ನೋಡ್ತಾ ಇರೋದಷ್ಟೇ. ವೆರಿ ಗುಡ್, ವೆರಿ ಗುಡ್. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಬೇಕಾ? ಬಿಸಿ ಸ್ಟವ್ ಆಫ್ ಮಾಡಿದ್ಮೇಲೆ ಹಾಕಬೇಕು. ಓಕೆ, ಓಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ, ಮಟನ್ ತಿಲ್ಲಿ ಫ್ರೈ ಬಿಸಿ ಬಿಸಿ ರೆಡಿಯಾಗಿದೆ. ಟೇಸ್ಟ್ ನೋಡಿ ಹೇಳಿ. ಮಟನ್ ತಿಲ್ಲಿ ಫ್ರೈ ಆರ್ ಡ್ರೈ ಏನು ಬೇಕಾದ್ರೆ ಅನ್ಕೋಬೋದು. ಇನ್ನೂ ಸ್ವಲ್ಪ ಡ್ರೈ ಮಾಡಿದ್ರೆ ಫುಲ್ ಡ್ರೈ ಆಗಿಬಿಡುತ್ತೆ. ಬಟ್ ಇದು ತಿನ್ನಕ್ಕೆ ಚೆನ್ನಾಗಿರುತ್ತೆ. ಗ್ರೇವಿ ಎಲ್ಲ ಏನೂ ಇರಲ್ಲ, ಅತಿ ಡ್ರೈನೂ ಅಲ್ಲ, ಅತಿ ಗ್ರೇವಿನೂ ಇಲ್ಲ. ಇದೊಂಥರ ಸೆಮಿ. ಇದು ಹಂಗೆ ಎತ್ಕೊಂಡು ತಿಂತಾ ಇರ್ಬೋದು. ತುಂಬ ಸಖತ್ತಾಗಿ ಮಾಡಿದ್ದಾರೆ, ಈಸಿಯಾಗಿ ಮಾಡಿದ್ದಾರೆ. ಮಾಡೋವಂಥ ಕ್ರಮನೂ ತೋರಿಸ್ಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಚಂದ್ರಪ್ಪ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮಟನ್ ತಿಲ್ಲಿ ಫ್ರೈ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಇದು ಬಿಸಿಯಾದ ನಂತರ ಕರಿಬೇವು, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಹಾಕಿ ಹುರಿದು ಈರುಳ್ಳಿ ಹಾಕಿ ಬಾಡಿಸಿ. ಇದಕ್ಕೆ ಅರಿಶಿನ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು, ಉಪ್ಪು, ಅರಿಶಿನ ಉಪ್ಪು ಹಾಕಿ ಬೇಯಿಸಿದ ತಿಲ್ಲಿ ಹಾಕಿ ಚೆನ್ನಾಗಿ ಬಾಡಿಸಿ ಮೇಲೆ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿದರೆ ಮಟನ್ ತಿಲ್ಲಿ ಫ್ರೈ ರೆಡಿ ಟು ಈಟ್. ಚಂದ್ರಪ್ಪ ಮತ್ತು ಸ್ಮೆಲ್ ಬರ್ತಾ ಇದೆ. ಒಂಥರ ಈ ಮಳೆ ಬರಬೇಕಂದ್ರೆ ಈ ಥರದೆಲ್ಲ ಪಕ್ಕದಲ್ಲಿ ಇಟ್ಕೊಂಡು ಸಾಯಂಕಾಲ ನಿಮ್ಮ ಫ್ರೆಂಡ್ಗಳ ಜೊತೆ ಕುತ್ಕೊಂಡಿದ್ದೆಲ್ಲ ಜ್ಞಾಪಕ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಮಳೆ ಇದು ಮಾಡಿದ್ರೆ ಬರಲ್ಲ, ಮಳೆ ಬಂದಾಗ ಮಾಡ್ಕೋಬೇಕು. ಹಂಗಂತೀರಲ್ಲ, ಇದು ಮಾಡಿದ್ರೆ ಮಳೆ ಬಂದ್ಬಿಡುತ್ತೆ ಬಿಡಿ. ಮಳೆ ತರ್ಸ್ಕೊಂಡ್ಬಿಡ್ಬೋದು. ಸಾಯಂಕಾಲ ಟೈಮ್ಗೆ ರಸನ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಂಗಂತೀರಾ? ಓಕೆ, ಹೆಂಗೆ ಬೇಕಾದ್ರೆ ಅಂದ್ಕೊಳ್ಳಿ. ಮಾಡಿರೋಂಥ ಕ್ರಮ ಚೆನ್ನಾಗಿತ್ತು ಅಂದರೆ ಅಡುಗೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ ಚಂದ್ರಪ್ಪ. ಮಾಡಿ.
ಅಂತೀರಾ? ನಾನು ಹೇಳ್ದಂಗೆ ಬರುತ್ತಾ ಇದು? ಚೆನ್ನಾಗಿದೆ. ಇದ್ರ ವಿಶೇಷ ಏನು ಗೊತ್ತಾ, ಈ ಥರ ಐಟಮ್ ಮಾಡ್ಕೊಂಡೋಗಿ ಲಾಸ್ಟಲ್ಲೇ ತಿನ್ನಬೇಕು. ಫಸ್ಟ್ ಇದನ್ನು ತಿನ್ಬಿಟ್ರೆ ಮಾಡಿರೋಂಥ ಸಾರು ಅಡುಗೆ ಯಾವುದು ರುಚಿನೇ ಬರಲ್ಲ. ಕರೆಕ್ಟ್. ಇದನ್ನೇ ಕೇಳಿಸ್ತಾ ಇರ್ತದೆ, ಬಾಯಿ ರುಚಿ ಕೂತ್ಕೊಳ್ಳೋಕ್ಕಿಲ್ಲ ಬೇರೆದು. ಹೌದು, ಸಾರು ಅದೆಲ್ಲ ತಿಂದ್ರಿದ ಮೇಲೆ ರುಚಿ ಸಿಕ್ಕೋದೇ ಇಲ್ಲ, ಅದು ಸಾಧ್ಯನೇ ಇಲ್ಲ, ನೆವರ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಚಂದ್ರಪ್ಪ, ಥ್ಯಾಂಕ್ ಯು ಸರ್. ಓಕೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಚಂದ್ರಪ್ಪನವರು. ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿ ಕೆಟ್ಟೋದಾಗ ಏನಂದರೆ ಈ ಮೆಣಸಿನ್ಕಾಯಿ ಒಳಗಡೆ ಹಾಕಿರೋಂಥ ವಾಟ್ ಬೆಳ್ಳುಳ್ಳಿ ಯಾವುದೂ ಬಿಡಬಾರ್ದು. ಪೂರ್ತಿಯಾಗಿ ತಿಂತಾರೇ ಈ ಥರ ಎಲ್ಲ ಆಗೋದು. ನೀವು ಒಂದೊಂದೇ ಹೇಗೆ ಎತ್ಕೊಂಡು ತಿಂದರೆ ಮಜಾ ಬರೋಲ್ಲ. ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಏನು ಟೈಮ್ ಆಯ್ತಾ? ತಿನ್ಬೇಕಂದ್ರೆ ಯಾಕ್ರಿ ಯಾವಲ್ಲ ಅದನ್ನ ಹೇಳ್ತಾರೆ ಟೈಮ್ ಆಯಿತು ಅಂತ. ಹೋಗಪ್ಪ ನಿಮಿಷ ತಿನ್ಬಿಟ್ಟು ತಿಂತಾಳು. ಟೈಮ್ ಆಗೇ ಹೋಯ್ತಾ? ನಿಜವಾಗ್ಲೂ ಆಯ್ತಾ? ಓಕೆ, ನೋ ಪ್ರಾಬ್ಲಮ್. ಕಾರ್ಯಕ್ರಮ ಮುಗಿಸ್ಬೇಕು, ಸಮಯ ಆಗ್ತಾ ಇದೆ. ಮುರಳಿಯವರೇ, ದಯವಿಟ್ಟು ಕಾರ್ಯಕ್ರಮ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ, ಅಲ್ಲಿ ತನಕ